ನಮಸ್ಕಾರ ವೀಕ್ಷಕರೇ. ಮಿಸ್ಟರ್ ಪ್ರೈಮ್ ಮಿನಿಸ್ಟರ್, ಈಗಲಾದರೂ ದೇಶದ ಪ್ರಶ್ನೆಗೆ ಉತ್ತರಿಸುವಿರಾ? ದಿ ನೇಷನ್ ವಾಂಟ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಯ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ. ಪ್ರಧಾನಿಗಳೇ, ಪ್ರಾಯಶಃ ಸ್ವತಂತ್ರ ಭಾರತ ಕಂಡಿರದಂತಹ, ಹಿಂದೆಂದೂ ಕಂಡಿರದಂತಹ ಅತಿದೊಡ್ಡ ಭ್ರಷ್ಟಾಚಾರದ ಹಗರಣದ ರೂವಾರಿ ನೀವು ಅನ್ನುವಂಥದ್ದು ದಿನೇ ದಿನೇ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು SBI ಕೊಟ್ಟಿರುವಂತಹ ಚುನಾವಣಾ ಬಾಂಡಿನ ವಿವರಗಳಲ್ಲಿ ವ್ಯಕ್ತವಾಗ್ತಾ ಇದೆ. ನೀವು ಸಂಪೂರ್ಣವಾಗಿ ಬೆತ್ತಲಾಗ್ತಾ ಬರ್ತಾ ಇದ್ದೀರಿ. ಕೇಳಬೇಕಾಗಿರೋ ಪ್ರಶ್ನೆ ಇದೆ. ಈ ಹಿಂದೆ 2014ರಲ್ಲಿ ತಾವುಗಳು ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀವಿ, ಈ ದೇಶದಲ್ಲಿ ಸಂಪತ್ತೆಲ್ಲವೂ ಕೂಡ ಕಾನೂನುಬದ್ಧವಾಗಿ ನಡೆದುಕೊಳ್ಳುವ ರೀತಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂಥ ನೀವು ಎಲೆಕ್ಟ್ರಲ್ ಬಾಂಡು ಹೊರಗೆ ತಂದಿರುವಂತಹ ಮಾಹಿತಿಗಳನ್ನು ನೋಡಿದ್ರೆ ಪ್ರಾಯಶಃ UPA ತನ್ನ ಅವಧಿನಲ್ಲಿ ಅಥವಾ ಅದರ ಹಿಂದಿನ ಪಕ್ಷಗಳು ಅಥವಾ ಅದರ ಹಿಂದಿನ ಕಾಂಗ್ರೆಸ್ನ ಅವಧಿನಲ್ಲಿ ಒಟ್ಟು ಸೇರಿ ಸ್ವತಂತ್ರ ಭಾರತದಲ್ಲಿ ಎಷ್ಟು ಹಗರಣಗಳು ಸಂಭವಿಸಿದೆಯೋ ಅದರ 10 ಪಟ್ಟು ಹೆಚ್ಚಿನ ಹಗರಣಗಳಿಗೆ ತಮ್ಮ ಎಲೆಕ್ಟ್ರಲ್ ಬಾಂಡ್ ನೀತಿ ಮತ್ತು ಅದನ್ನು ತಾವು ಬಳಸಿದ ರೀತಿ ಹಾಗೂ ಅದರಿಂದ ತಾವು ಪಡೆದುಕೊಂಡ ಲಾಭ ಮತ್ತು ಅದರಿಂದ ಈ ದೇಶದ ಜನರಿಗೆ ಮಾಡಿದ ಅನ್ಯಾಯ, ಕಾರ್ಪೊರೇಟ್ಗಳಿಗೆ ಗಳಿಸಿಕೊಟ್ಟಿರುವಂತಹ ಅನ್ಯಾಯಯುತವಾದಂತಹ ಅಕ್ರಮ ಲಾಭ, ಇವುಗಳಿಗೆ ಹೋಲಿಸಿದ್ರೆ ಇಡೀ ಭಾರತವೇ ಕಂಡಿರದಂಥ ಭ್ರಷ್ಟಾಚಾರ ಅನ್ನೋದು ಎದ್ದು ಕಾಣ್ತದೆ. ಇನ್ಫ್ಯಾಕ್ಟ್ ಎಲೆಕ್ಟ್ರಲ್ ಬಾಂಡ್ ವಿಷಯ ಬಗ್ಗೆ ಅದು ಜಾರಿಗೆ ಬಂದ 3 ವರ್ಷದಿಂದಲೇ ಸಾಕಷ್ಟು ಜನ ಇದ್ರ ಬಗ್ಗೆ ನಾವು ಸುದೀರ್ಘವಾದಂಥ ವಿಡಿಯೋಗಳನ್ನು ಮಾಡಿದ್ದೀವಿ. ಇದು ಯಾರು ಯಾರಿಗೆ ಹಣ ಕೊಟ್ಟರು ಅನ್ನೋದನ್ನ ನಿಗೂಢಗೊಳಿಸುತ್ತದೆ ಮತ್ತು ಈ ನಿಗೂಢತೆ ಏನಿದೆ ಭ್ರಷ್ಟಾಚಾರಕ್ಕೆ ದೊಡ್ಡ ಹೆಬ್ಬಾಗಿಲನ್ನು ತೆರೆಯುತ್ತೆ. ಆದ್ರಿಂದ ಇದನ್ನು ರದ್ದು ಮಾಡಬೇಕು ಅಂತ 2018ರಿಂದಲೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ದಾವೆಗಳಿತ್ತು. 2019ರಲ್ಲಿ ಇದೇ ರೀತಿ ಚುನಾವಣೆ ಇನ್ನೇನು ಘೋಷಣೆ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಏಪ್ರಿಲ್ 12ನೇ ತಾರೀಕು ಸುಪ್ರೀಂ ಕೋರ್ಟ್ ಇದನ್ನು ವಿಚಾರಣೆಗೆ ತೆಗೆದುಕೊಂಡು ತಾತ್ಕಾಲಿಕವಾಗಿ ಕೆಲವು ಮಾಹಿತಿಗಳನ್ನ ಮಾತ್ರ ಬಿಡುಗಡೆ ಮಾಡಿ ಅದನ್ನ ಮೇಲೆ ಮತ್ತೆ ಇಡೀ ಫೈಲ್ನ ಪಕ್ಕಕ್ಕೆ ಹಾಕಿ ಕೂತ್ಕೊಳ್ತು. ಈಗ ಮತ್ತೆ ಚುನಾವಣೆ ಹೊಸ್ತಿಲಲ್ಲಿ ಬಂದು ನಿಂತಿರುವ ವೇಳೆಯಲ್ಲಿ ಇವತ್ತು ಚುನಾವಣೆಯ ದಿನಾಂಕಗಳು ಕೂಡ ಡಿಕ್ಲೇರ್ ಆಗಿದೆ. ಈಗ ಮತ್ತೆ ಅದು ಚರ್ಚೆಗೆ ಬಂದಾಗ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ, 5 ಜನರ ಪೀಠ ಸರ್ವಸಮ್ಮತವಾಗಿ ಚುನಾವಣಾ ಬಾಂಡ್ ಅನ್ನುವಂಥದ್ದು 2 ಕಾರಣಗಳಿಗಾಗಿ, ಇದ್ರ ಬಗ್ಗೆನೂ ಮತ್ತೆ ನಾವು ವಿಶದವಾದಂಥ ವಿಡಿಯೋ ಮಾಡಿದ್ದೀವಿ. ಒಂದು, ಜನರಿಗೆ ತಿಳಿಯುವ ಹಕ್ಕು ಏನಿದೆ, ಮಾಹಿತಿಯ ಹಕ್ಕು, ಯಾರಿಗೆ ನಾವು ಓಟ್ ಹಾಕ್ತೀವಿ, ಅವ್ರಿಗೆ ಯಾರು ದುಡ್ಡು ಕೊಟ್ಟಿದ್ದಾರೆ, ಯಾತಕ್ಕಾಗಿ ದುಡ್ಡು ಕೊಟ್ಟಿದ್ದಾರೆ, ಇದನ್ನ ತಿಳಿದುಕೊಳ್ಳುವ ಹಕ್ಕೇನಿದೆ. 19(1)A ಅಭಿವ್ಯಕ್ತಿ ಸ್ವಾತಂತ್ರ್ಯದ ಭಾಗವಾಗಿ ಅರಿಯುವ ಹಕ್ಕೇನಿದೆ ಅದಕ್ಕೆ ಧಕ್ಕೆ ಮಾಡ್ತದೆ. ಮತದಾರರ ಸಾರ್ವಭೌಮತೆಗೆ ಧಕ್ಕೆ ಬರ್ತದೆ. ಮತದಾರರು ತಾವು ಯಾರಿಗೆ ಓಟ್ ಹಾಕಬೇಕು ಅಂತ ವಿವೇಚನೆಯಿಂದ ಓಟ್ ಹಾಕುವ ಹಕ್ಕಿಗೆ ಧಕ್ಕೆ ಬರುತ್ತೆ ಅನ್ನೋದು ಮೊದಲನೇ ಭಾಗ. ಎರಡನೇದು, ಕಾರ್ಪೊರೇಟ್ ಕಂಪನಿಗಳು ಎಲೆಕ್ಟ್ರಲ್ ಬಾಂಡ್ ನ ಬಳಸಿಕೊಂಡು ಹಣವನ್ನ ಕೊಟ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮತದಾರ ಒಂದು ಪಕ್ಷಕ್ಕೆ ದೇಣಿಗೆ ಕೊಡುವುದಕ್ಕೂ ಒಂದು ಕಾರ್ಪೊರೇಟ್ ಕಂಪನಿ ತನ್ನ ಲಾಭದ ಒಂದು ಭಾಗವನ್ನ ದೇಣಿಗೆ ಕೊಡುವುದಕ್ಕೂ ವ್ಯತ್ಯಾಸಗಳಿದಾವೆ. ಇದರಲ್ಲಿ ಕಾರ್ಪೊರೇಟ್ ಕಂಪನಿಯಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಪಡೆದಂತ ಒಂದು ಸರ್ಕಾರ ಅಥವಾ ಒಂದು ಪಕ್ಷ ತಾನು ಅಧಿಕಾರಕ್ಕೆ ಬಂದಾಗ ಅಥವಾ ಅಧಿಕಾರರೂಢ ಪಕ್ಷ ತಾನು ಅಧಿಕಾರದಲ್ಲಿರುವಾಗ ಈ ತರ ಎಲೆಕ್ಟ್ರಲ್ ಬಾಂಡ್ ಪಡ್ಕೊಂಡು ಪ್ರತ್ಯುಪಕಾರವಾಗಿ ಕಾನೂನನ್ನು ಉಲ್ಲಂಘಿಸಿ ಬಗ್ಗಿಸಿ ಅವರಿಗೆ ಅನುಕೂಲ ಮಾಡಿಕೊಟ್ಟಿದೆಯಾ, ಇದನ್ನು ತಿಳಿದುಕೊಳ್ಳುವುದು ಕೂಡ ಮತದಾರರ ಹಕ್ಕು. ಮತ್ತು ಈ ತರ ಆದ್ರೆ ಕ್ವಿಡ್ ಪ್ರೋ ಕೋ ಅಂತಾರೆ, ಅಂದ್ರೆ ನೀವು ನನಗೆ ಹಣ ಕೊಟ್ಟರೆ ನಾನು ನಿಮಗೆ ಕಾನೂನನ್ನು ಬಗ್ಗಿಸಿ ನಿಮಗೆ ಲಾಭಕ್ಕೆ ಅನುಕೂಲ ಮಾಡಿಕೊಡ್ತೀನಿ ಅನ್ನೋದು ಅಧಿಕಾರದ ದುರ್ಬಳಕೆ, ಭ್ರಷ್ಟಾಚಾರ. ಈ ಕಾರಣಕ್ಕಾಗಿ ಎಲೆಕ್ಟ್ರಲ್ ಬಾಂಡ್ ರದ್ದಾಗಬೇಕು. ಅಷ್ಟು ಮಾತ್ರ ಅಲ್ದಿರ, ಈ ಹಿಂದೆ ಕಾರ್ಪೊರೇಟ್ ಕಂಪನಿಗಳು ತಾವು ಯಾವುದಾದ್ರೂ ಚುನಾವಣಾ ಪಕ್ಷಗಳಿಗೆ ದೇಣಿಗೆಯನ್ನ ಕೊಡಬೇಕು ಅಂತಂದ್ರೆ ತಮ್ಮ 3 ವರ್ಷಗಳ ಸತತ 3 ವರ್ಷಗಳ ಕಾಲ ಏನು ಲಾಭ ಮಾಡಿದರೆ ಅವರು ತಮ್ಮ ವಹಿವಾಟಿನಲ್ಲಿ ಆ ಲಾಭದ 7.5% ಮಾತ್ರ ಕೊಡಬೇಕು. ಅರ್ಥಾತ್ ಲಾಭ ಮಾಡುತ್ತಿರುವ ಕಂಪನಿಗಳು ಮಾತ್ರ ದೇಣಿಗೆ ಕೊಡಲು ಅರ್ಹರು. ನಷ್ಟ ಮಾಡುತ್ತಿರುವ ಕಂಪನಿಗಳು ದೇಣಿಗೆಯನ್ನ ಕೊಡ್ತವೆ ಒಂದು ಪಕ್ಷಕ್ಕೆ ಅಂತಂದ್ರೆ ಅದರ ಹಿಂದೆ ಖಂಡಿತವಾಗಿ ಲಾಭ ಪಡೆದುಕೊಳ್ಳುವ ದುರುದ್ದೇಶ ಇರ್ತದೆ ಎನ್ನುವುದು ಈ ಹಿಂದಿನ ಕಾನೂನುಗಳಿದ್ದಂಥ ಸ್ಪಷ್ಟವಾದಂಥ ತಿಳುವಳಿಕೆ. ಆದರೆ ಚುನಾವಣಾ ಬಾಂಡ್ ಏನ್ ಮಾಡ್ತು, ಈ 3 ಕೂಡ ಅಳಸಾಕ್ತು. ಯಾರು ಯಾರಿಗೆ ಕೊಡ್ತಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಲಾಭ ಮಾಡದೇ ಇರೋ ಕಂಪನಿಗಳು, ನಷ್ಟ ಮಾಡ್ತಿರೋ ಕಂಪನಿಗಳು ಕೂಡ ದೇಣಿಗೆಯನ್ನ ಕೊಡಬಹುದು. ಮತ್ತು ಪ್ರತ್ಯುಪಕಾರ ಸಂಭವಿಸಿದೆಯಾ, ಈ ವಿಷಯಗಳ ಬಗ್ಗೆ ಸಂಪೂರ್ಣ ನಿಗೂಢತೆಯನ್ನ ಈ ಚುನಾವಣಾ ಬಾಂಡ್ ಪದ್ಧತಿ ತಂದಿತ್ತು. ತಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂತೇಳಿ ಇಂಥ ಒಂದು ಭ್ರಷ್ಟಾಚಾರ ಪ್ರೋತ್ಸಾಹ ಮಾಡುವಂತಹ ಕಾನೂನು ತಂದಿದ್ರು.
ಸುಪ್ರೀಂ ಕೋರ್ಟ್ ಮೊನ್ನೆ ಇದನ್ನ ಸಂಪೂರ್ಣವಾಗಿ ಮುಂದೆ ಎಲೆಕ್ಟ್ರಲ್ ಬಾಂಡ್ ಇರಬಾರದು ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ನಿಷೇಧ ಮಾಡಿದ್ ಮಾತ್ರ ಅಲ್ದಿರ ಇದುವರ ತನಕ, ಅದರಲ್ಲೂ ವಿಶೇಷವಾಗಿ 2019 ಏಪ್ರಿಲ್ 12ರಿಂದ 2024 ಏನೆಲ್ಲ ಎಲೆಕ್ಟ್ರಲ್ ಬಾಂಡ್ ಖರೀದಿಯಾಗಿದೆ ಮತ್ತು ಅದನ್ನ ಯಾವ ಪಕ್ಷ ಅದನ್ನ ಎನ್ಕ್ಯಾಶ್ ಮಾಡಿಕೊಂಡಿದೆ, ಯಾವ ಕಂಪನಿ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದೆ ಮತ್ತು ಯಾವ ಪಕ್ಷ ಆ ಕಂಪನಿಯಿಂದ ಎಲೆಕ್ಟ್ರಲ್ ಬಾಂಡ್ ಪಡ್ಕೊಂಡು ಆ ರೀತಿ ದೇಣಿಗೆಯನ್ನ ಎನ್ಕ್ಯಾಶ್ ಮಾಡ್ಕೊಂಡಿವೆ, ಈ ವಿವರಗಳನ್ನ ನೀವು ಕೂಡಲೇ ಸಲ್ಲಿಸತಕ್ಕದ್ದು ಅಂತ ಹೇಳಿದ್ರಿ. ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು. ಆದರೆ ತಮ್ಮ ಸರ್ಕಾರ ಉದ್ದಕ್ಕೂ ಕೂಡ ಹೇಗಾದರೂ ಮಾಡಿ ಇದಕ್ಕೆ ಅಡ್ಡಿ ಉಂಟು ಮಾಡಬೇಕು, ಯಾವ ಕಾರಣಕ್ಕೂ ಕೂಡ ಮಾಹಿತಿ ಕೊಡಬಾರ್ದು ಅಂತ ಒಂದು ಈ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದಂಥ ಕಾಲದ ಉದ್ದಕ್ಕೂ ಕೂಡ ಯಾವ ಕಾರಣಕ್ಕೂ ಕೂಡ ಇದನ್ನ ಮಾಡಬಾರ್ದು ಅಂತಾನೆ ವಾದ ಮಾಡ್ತಾ ಬಂದ್ರಿ. ಆದೇಶ ಕೊಟ್ಟ ಮೇಲೂ ಕೂಡ ತಮ್ಮ ಅಧೀನದಲ್ಲಿರುವಂತಹ SBI ಮಾರ್ಚ್ 13ಕ್ಕೆ ವಿವರಗಳನ್ನ ಕೊಡಬೇಕು ಅಂದ್ರೆ ಮಾರ್ಚ್ 11ನೇ ತಾರೀಕು ತನಕ ಸುಮ್ಮನಿದ್ದು, ಫೆಬ್ರವರಿ 15ಕ್ಕೆ ಆದೇಶ ಕೊಟ್ರೆ ಮಾರ್ಚ್ 5 ತನಕ 11 ತನಕ ಸುಮ್ಮನಿದ್ದು, ಆಮೇಲೆ ಇಲ್ಲ ನಮ್ಮ ಹತ್ರ ಅಷ್ಟೊಂದು ವಿವರ ಕೊಡೋದಕ್ಕೆ ಇನ್ನು ಜೂನ್ 30 ತನಕ ಟೈಮ್ ಬೇಕು ಅಂತಂದ್ರಿ. ಹಾಗೆ ಅಂತೂ ನಿಮ್ಮ ಆದೇಶದ ಮೂಲಕನೇ ತಮ್ಮ SBI ಚೇರ್ಮನ್ ಹಂಗೆ ಅಫಿಡವಿಟ್ನ ಮಾಡಿದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಅವರಿಗೆ ಛೀಮಾರಿ ಹಾಕಿದ್ದಕ್ಕೆ ಮಾರ್ಚ್ 13ಕ್ಕೆ ಕೊಟ್ಟ ವರದಿನಲ್ಲಿ ಸಂಪೂರ್ಣ ವರದಿಯನ್ನು ಕೊಟ್ಟಿಲ್ಲ ಅಂತ ನಿನ್ನೆ ಮತ್ತೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ. ಅದೇನೇ ಇರಲಿ, ಏನು ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ SBI ತನ್ನಲ್ಲಿದ್ದ ವಿವರಗಳನ್ನು ಕೊಟ್ಟಿದೆ, ಆ ವಿವರಗಳನ್ನ ಎಲೆಕ್ಷನ್ ಕಮಿಷನ್ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಣೆ ಮಾಡಿದೆ. ಬೃಹತ್ ಮಾಹಿತಿಗಳ ಸಂಗ್ರಹ ಅದರಲ್ಲಿದೆ. ಆದರೆ ಅದರಲ್ಲಿ ಯಾವ ರೀತಿಯಾದಂಥ ಮತ್ತೊಂದು ಕುತಂತ್ರವನ್ನ SBI ಅರ್ಥಾತ್ ತಮ್ಮ ಸರ್ಕಾರ ಮಾಡಿದೆ ಅಂತಂದ್ರೆ, ಪ್ರತಿಯೊಂದು ಎಲೆಕ್ಟ್ರಲ್ ಬಾಂಡಲ್ಲೂ ಕೂಡ ಪ್ರತ್ಯೇಕ ಬಾಂಡ್ಗಳು. ಇದರ ಬಗ್ಗೆ ಪೂನಂ ಅಗರ್ವಾಲ್ ಅನ್ನುವಂತಹ ಒಬ್ಬ ಪತ್ರಕರ್ತೆ 2018 ತುಂಬಾ ಸ್ಪಷ್ಟವಾಗಿ ತಾನೊಂದು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿ ಅದನ್ನೊಂದು ಫೊರೆನ್ಸಿಕ್ ಆದಂತ ಅಧ್ಯಯನ ಮಾಡಿ ಪ್ರತಿಯೊಂದು ಎಲೆಕ್ಟ್ರಲ್ ಬಾಂಡ್ಗೂ ಕೂಡ ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಆಲ್ಫಾ ನ್ಯೂಮರಿಕಲ್ ಕೋಡ್ ಅಂತ ಒಂದಿರುತ್ತೆ, ಒಂದು ನಿರ್ದಿಷ್ಟವಾದಂತ ಸಂಖ್ಯೆ ಇರುತ್ತೆ. ಸೊ ಈಗ ನಾನು SBI ಬ್ಯಾಂಕಿಂದ ಒಂದು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ರೆ ಅದಕ್ಕೊಂದು ನಂಬರ್ ಇರುತ್ತೆ. ನಾನು ಅದನ್ನ ಯಾರಿಗೆ ತಗೊಂಡು ಯಾವುದೇ ಪಕ್ಷಕ್ಕೆ ತಗೊಂಡು ಕೊಟ್ಟರು ಕೂಡ ಆ ಪಕ್ಷದವರು ಯಾವುದೇ ಬ್ಯಾಂಕಲ್ಲಿ ಎನ್ಕ್ಯಾಶ್ ಮಾಡಿಕೊಂಡ್ರು ಕೂಡ ಇದೇ ನಂಬರ್ ಅಲ್ಲೂ ದಾಖಲಾಗುತ್ತೆ. ಹೀಗಾಗಿ ಈ ಆಲ್ಫಾ ನ್ಯೂಮರಿಕಲ್ ಕೋಡು ನಂಬರ್ ಏನಿದೆ ಅದನ್ನು ಕೊಟ್ಟಿದ್ರೆ ಯಾವ ಪಕ್ಷಕ್ಕೆ ಯಾವ ಕಂಪನಿ ಎಷ್ಟು ದುಡ್ಡು ಕೊಡ್ತು ಅನ್ನೋದು ಇನ್ನೊಂದು ನೇರವಾಗಿ ಎಸ್ಟಾಬ್ಲಿಷ್ ಆಗೋದು. ಆದರೆ ಆಲ್ಫಾ ನ್ಯೂಮರಿಕಲ್ ಕೋಡ್ ಕೊಡಬಹುದಾಗಿದ್ದರೂ ಕೂಡ ಕೊಡದಿರ ಮತ್ತೊಮ್ಮೆ ಚೀಮಾರಿ ಹಾಕಿಸ್ಕೊಂಡ್ರು. ಅದು ಒಂದು ಕಡೆ. ಈಗ ಏನು ಮಾಹಿತಿಗಳ ಮಹಾಪೂರ ಬಂದಿದೆ ಅದನ್ನೇ ನೀವು ನೋಡಿದ್ರು ಕೂಡ ಇನ್ಫ್ಯಾಕ್ಟ್ ಭಾರತದಾದ್ಯಂತ ಹಲವಾರು ಸ್ವತಂತ್ರ ಹಾಗೂ ಜನಪರವಾದಂಥ ಪತ್ರಕರ್ತರು ಹಾಗೂ ಮಾಧ್ಯಮ ಸಂಸ್ಥೆಗಳು ಕಳೆದ 4-5 ದಿನಗಳಿಂದ ಯಾವತ್ತಿ ವರದಿ ಹೊರಗಡೆ ಬಂತು ಅವತ್ತಿನಿಂದ ಸತತವಾಗಿ ಇದನ್ನು ಅಧ್ಯಯನಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸೆಟ್ಟಲ್ಲಿ ಯಾವ್ಯಾವ ಕಂಪನಿ ಎಷ್ಟೆಷ್ಟು ಹಣ ಕೊಡ್ತು ಅನ್ನೋದು ಇವತ್ತು ಬಹಿರಂಗವಾಗಿದೆ ಮತ್ತು ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸಿಕ್ತು ಅನ್ನೋದು ಬಹಿರಂಗವಾಗಿದೆ. ಯಾವ ಕಂಪನಿ ಕೊಟ್ಟ ದುಡ್ಡು ಯಾವ ಪಕ್ಷಕ್ಕೆ ಸಲ್ಲಿದೆ ಅನ್ನುವಂತಹ ಒಂದು ಲಿಂಕ್ ಮಾತ್ರ ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಅದಕ್ಕೆ ಆಲ್ಫಾ ನ್ಯೂಮರಿಕಲ್ ಕೋಡ್ನ ಇವತ್ತು ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಕೊಟ್ಟ ಪಕ್ಷದಲ್ಲಿ ಅದು ಸ್ಪಷ್ಟ ಆಗ್ತದೆ. ಅದಕ್ಕೆ ಮಾರ್ಚ್ 18ಕ್ಕೆ SBIಗೆ ನೋಟಿಸ್ ಕೊಟ್ಟಿದ್ದಾರೆ. ಮಾರ್ಚ್ 18ಕ್ಕೆ SBI ಬಂದ್ಬಿಟ್ಟು ಇಲ್ಲ ಸ್ವಾಮಿ ಅದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕು ಅಂತ ಇನ್ನೊಂದ್ಸತಿ ಟೈಮ್ ಕೇಳ್ಬೋದು, ಇನ್ನೊಂದ್ಸತಿ ಚೀಮಾರಿ ಹಾಕಿ ಅವರು ಇಲ್ಲ ನೀವು ಕೊಡಲೇಬೇಕು ಅಂತ ಹೇಳ್ಬೋದು. ಅಥವಾ ಈ ಮಧ್ಯೆ ಇವತ್ತು ಚುನಾವಣೆ ಡಿಕ್ಲೇರ್ ಕೂಡ ಆಗಿರೋದ್ರಿಂದ ಚುನಾವಣಾ ಸಮಯ, ಇದರಿಂದ ಕೆಲವು ಪಕ್ಷಗಳಿಗೆ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು ಅನ್ನುವಂತಹ ಹೊಸ ವಾದವನ್ನು ಕೂಡ ಮುಂದಿಡ್ಬೋದು. ಸುಪ್ರೀಂ ಕೋರ್ಟ್ ಅದನ್ನು ಕೂಡ ಒಪ್ಕೊಳ್ಳುತ್ತೆ. ಇವನ್ನೆಲ್ಲ ನೋಡಬೇಕು. ಒಟ್ಟಲ್ಲಿ ನಿಮ್ಮ ಸರ್ಕಾರ ಈ ರೀತಿ ಯಾವ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ದುಡ್ಡು ಕೊಟ್ಟಿದೆ ಅನ್ನೋದು ಮಾಹಿತಿಗಳನ್ನ ಬಚ್ಚಿಡುವ ಪ್ರಯತ್ನ ಮುಂದುವರಿಸಿದೆ. ಅದೇನೇ ಇರಲಿ, ಈಗಾಗಲೇ ಹೇಳ್ದಂಗೆ ಈ ಪತ್ರಕರ್ತರು ಮತ್ತು ಮಾಧ್ಯಮ ಸಂಸ್ಥೆಗಳು ಮಾಡುತ್ತಿರುವ ನಿರಂತರ ಅಧ್ಯಯನದಿಂದ ನಮಗೆ ಗೊತ್ತಾಗ್ತಿರೋ ಮಾಹಿತಿಗಳು, ಇದು ನಿರಂತರವಾಗಿ ಇನ್ನೂ ಕೂಡ ಇದು ಡೆವಲಪಿಂಗ್ ಸ್ಟೋರಿ, ಇನ್ನೂ ಕೂಡ ಇದರ ಬಗ್ಗೆ ಹೊಸ ಹೊಸ ಮಾಹಿತಿಗಳು ಬರ್ತಾನೆ ಇರುತ್ತೆ. ಇದುವರ ತನಕ ಗೊತ್ತಾಗಿರುವ ಮಾಹಿತಿಗಳೇನು? ಇನ್ಫ್ಯಾಕ್ಟ್ SBI ಸುಪ್ರೀಂ ಕೋರ್ಟ್ಗೆ ಕೊಟ್ಟಂತ ಮಾಹಿತಿ ಪ್ರಕಾರ 22,217 ಎಲೆಕ್ಟ್ರಲ್ ಬಾಂಡ್ಗಳು ಖರೀದಿಯಾಗಿದ್ದಾವೆ 2019ರಿಂದ 2024ರವರೆಗೆ. 22,217 ಖರೀದಿಯಾಗಿದ್ದಾವೆ. 2,217 ವಾಪಸ್ಸು ಬ್ಯಾಂಕ್ ಹೋಗಿ ಎನ್ಕ್ಯಾಶ್ ಆಗಿದ್ದಾವೆ. ಒಟ್ಟು 44,000 ಚಿಲ್ಲರೆ ಮಾಹಿತಿಗಳಿದ್ದಾವೆ. ಈ 44,000 ಚಿಲ್ಲರೆ ಮಾಹಿತಿಗಳನ್ನ ನಾವು ಮ್ಯಾಚ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಅವ್ರು ಕೇಳಿದ್ದು.
ಹಾಗಾದ್ರೆ 22,217 ಬಾಂಡ್ಗಳು ಅಂದ್ರೆ 22,217 ಜನಕ್ಕಿಂತ ಜಾಸ್ತಿ ಖರೀದಿ ಮಾಡಿದ್ದೀರಾ ಅಂತಂದ್ರೆ ಇವತ್ತು ನಮ್ಮ ಮುಂದೆ ಇರುವಂತಹ ಏನು SBI ಕೊಟ್ಟಿರೋ ಮಾಹಿತಿಗಳ ಪ್ರಕಾರ ಎದ್ದು ಕಾಣ್ತಿರೋದೇನಂತಂದ್ರೆ ಕೇವಲ 1,260 ಕಂಪನಿಗಳು ಮತ್ತು ಇಂಡಿವಿಜುವಲ್ಸು ವ್ಯಕ್ತಿಗಳು 12,000 ಕೋಟಿಯಷ್ಟು ಎಲೆಕ್ಟ್ರಲ್ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ. ಅದರಲ್ಲಿ ಮೊದಲ 20 ಕಂಪನಿಗಳೇ 50% ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿದ್ದಾರೆ. ಕೋಟಿ ಅಂದ್ರೆ ಒಂದೊಂದು ಆ ರೀತಿ ನೋಡಿದ್ರೆ ಆಗ್ಲೇನೆ ಬಂದಂತ ವರದಿ ಏನಪ್ಪಾ ಅಂತಂದ್ರೆ ಈ SBI ಎಲೆಕ್ಟ್ರಲ್ ಬಾಂಡ್ನ 1,000, ಲಕ್ಷ, 10 ಲಕ್ಷ, 1 ಕೋಟಿ ಈ ತರ ಡಿನಾಮಿನೇಷನ್ ಅಲ್ಲಿ ಮಾರಾಟ ಮಾಡಿತ್ತು. ಆದರೆ ಒಟ್ಟಾರೆ ಖರೀದಿಯಾದಂಥ ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ 1 ಕೋಟಿ ಮೌಲ್ಯದ ಎಲೆಕ್ಟ್ರಲ್ ಬಾಂಡ್ಗಳ ಸಂಖ್ಯೆ 94%. ಆಗ್ಲೇ ತುಂಬಾ ಸ್ಪಷ್ಟ ಆಯಿತು, ಶ್ರೀಮಂತರು ಧನಿಕರೇ ಇದನ್ನ ಖರೀದಿ ಮಾಡಿ ಕೊಟ್ಟಿರ್ತಾರೆ ಅಂತೇಳಿ. ಇವತ್ತು ಇನ್ನೂ ಸ್ಪಷ್ಟವಾಗಿದೆ, 1,260 ಕಂಪನಿಗಳು ಮಾತ್ರ ಕೊಂಡ್ಕೊಂಡಿದ್ದಾವೆ 22,217 ಬಾಂಡ್ನ. ಅದರಲ್ಲೂ ಕೂಡ ಮೊದಲ 20 ಕಂಪನಿಗಳು ಸುಮಾರೊಂದು 6,500 ಕೋಟಿ ರೂಪಾಯಿಗಳಷ್ಟು ಖರೀದಿ ಮಾಡಿದ್ದಾರೆ. ಎಂತೆಂಥವ್ರು ಖರೀದಿ ಮಾಡಿದ್ದಾರೆ? ಇದರಲ್ಲಿ ಎದ್ದು ಕಾಣುವ ಕಂಪನಿಗಳು ಯಾವುದಪ್ಪ ಅಂತಂದ್ರೆ ಮೂಲಭೂತ ಸೌಕರ್ಯಗಳ ವ್ಯವಹಾರದಲ್ಲಿರುವಂತಹ ಕಂಪನಿಗಳು. ಮೂಲಭೂತ ಸೌಕರ್ಯಗಳು ಅಂತಂದ್ರೇನು? ರಸ್ತೆ, ಹೆದ್ದಾರಿಗಳನ್ನ ಕಟ್ಟೋದು, ಬಂದರುಗಳನ್ನ ಕಟ್ಟೋದು, ಏರ್ಪೋರ್ಟ್ ನಿರ್ಮಾಣಗಳು ಮಾಡುವಂಥದ್ದು, ದೊಡ್ಡ ದೊಡ್ಡ ಉಗ್ರಾಣಗಳನ್ನ ಕಟ್ಟುವಂಥದ್ದು. ಅಂದ್ರೆ ನೇರವಾಗಿ ಕೇಂದ್ರ ಸರ್ಕಾರದ ಅನುಮತಿಯನ್ನ ಬಯಸುವಂತಹ ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು, ನ್ಯಾಷನಲ್ ಹೈವೇಗಳು ಇತ್ಯಾದಿಗಳು, ದೊಡ್ಡ ದೊಡ್ಡ ಬ್ರಿಡ್ಜ್ಗಳು, ಸುರಂಗಗಳು ಇತ್ಯಾದಿಗಳು. ಎರಡನೇದು ಮೈನಿಂಗ್, ಗಣಿಗಾರಿಕೆ. ಮೂರನೇದು ಫಾರ್ಮಾಸ್ಯೂಟಿಕಲ್ಸ್. ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ನಿಮಗೆ ಜ್ಞಾಪಕ ಇರೋ ಹಾಗೆ ಕೋವಿಡ್ ಕಾಲಘಟ್ಟದಲ್ಲಿ ಈ ದೇಶದ ಮಧ್ಯಮ ವರ್ಗದವರು ಬಡವರಾದರೆ ಈ ದೇಶದಲ್ಲಿ ಕೋವಿಡ್ನಲ್ಲೂ ಕೂಡ ಲಾಭವನ್ನು ಸೂರೆ ಮಾಡಿದ್ದು ಫಾರ್ಮಾಸ್ಯೂಟಿಕಲ್ ಕಂಪನೀಸ್, ಔಷಧಿ ಕಂಪನಿಗಳು, ವಿಶೇಷವಾಗಿ ವ್ಯಾಕ್ಸಿನ್ನು ಮತ್ತು ಕೋವಿಡ್ ಸಂಬಂಧಪಟ್ಟಂತ ಇತರ ಪರಿಕರಗಳನ್ನ ಉತ್ಪಾದನೆ ಮಾಡ್ತಿದ್ದಂಥ ಕಂಪನಿಗಳು. ಇವುಗಳೇ ಕೇಂದ್ರ ಈ ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿರುವ ಪಟ್ಟಿನಲ್ಲಿ ತುಂಬಾ ದೊಡ್ಡದಾಗಿ ಎದ್ದು ಕಾಣ್ತಾರೆ. ಅದು ಮಾತ್ರ ಅಲ್ದಿರ, ನೀವು ಪಟ್ಟಿಯನ್ನ ನೋಡಿದ್ರೆ ನಿಮ್ಮ ಪರದೆಯ ಮೇಲೆ ಯಾರ್ಯಾರು ಮೊದಲ 20 ಜನರು ಕಂಪನಿಗಳು ಎಷ್ಟೆಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ರು ಅಂತ ಒಂದು ಪಟ್ಟಿ ಬರುತ್ತೆ, ನೀವು ಅದನ್ನು ನೋಡ್ಬೋದು. ಅದರಲ್ಲಿ ಮೊದಲನೇದು ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ ಅಂತೇಳಿ, ಇದರ ಮಾಲೀಕ ಸ್ಯಾಂಟಿಯಾಗೋ ಮಾರ್ಟಿನ್ ಅಂತೇಳಿ. ಈತ ಲಾಟ್ರಿ ಟಿಕೆಟ್ ಮಾರ್ತಿದ್ದಂಥ ಮನುಷ್ಯ. ಇದರ ಬಗ್ಗೆ ವಿವರವಾಗಿ ಆಮೇಲೆ ಮಾತಾಡೋಣ. ಲಾಟ್ರಿ ವ್ಯವಹಾರದಿಂದ ಇನ್ನೆಷ್ಟು ಲಾಭ ಬಂದಿದ್ರೆ ಆತ 1,368 ಕೋಟಿ ರೂಪಾಯಿಗಳಷ್ಟು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿ ಕೇವಲ 2019, 2023 ನಡುವೆ ಪಕ್ಷಗಳಿಗೆ ದೇಣಿಗೆ ಕೊಟ್ಟಿದ್ದಾರೆ ಲಾಟ್ರಿ ಕಂಪನಿ. ಎರಡನೇದು ಮುಖ್ಯ ಸ್ಥಾನದಲ್ಲಿರೋದು ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಅನ್ನುವಂಥದ್ದು, ಮತ್ತು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕಂಪನಿ ವೆಸ್ಟರ್ನ್ UP ಪವರ್ ಟ್ರಾನ್ಸ್ಮಿಷನ್ ಕಂಪನಿ ಲಿಮಿಟೆಡ್. ಇವೆರಡೂ ಕಂಪನಿಗಳು ಅಂದ್ರೆ ಒಂದೇ ಕಂಪನಿ, ಮೆಗಾ ಇಂಜಿನಿಯರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ MEIL ಅನ್ನುವ ಕಂಪನಿ. ಇವೆರಡು ಸೇರಿ 1,200 ಕೋಟಿ ಕೊಟ್ಟಿದ್ದಾರೆ. ಮೂರನೇ ಸ್ಥಾನದಲ್ಲಿ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಇದು ರಿಲಯನ್ಸ್ ಕಂಪನಿಗೆ ಹತ್ತಿರದ ಸಂಬಂಧ ಅಂತ ಹೇಳ್ತಾರೆ. ಆದರೆ ನಿಮ್ಮ ಇಡೀ 20 ಕಂಪನಿಗಳ ಲಿಸ್ಟಲ್ಲಿ ನೀವು ನೋಡಿದ್ರೆ ನೇರವಾಗಿ ಅಂಬಾನಿಗಳಾಗಲಿ ಅದಾನಿಗಳಾಗಿ ಇಲ್ಲ ಈ ಪಟ್ಟಿನಲ್ಲಿ. ಆದರೆ ಅಂಬಾನಿ ಅದಾನಿಗಳೇ ಅತಿ ಹೆಚ್ಚು ಫಲಾನುಭವಿಗಳು ಮತ್ತು ಈ ಆಡಳಿತಾರೂಢ BJP ಸರ್ಕಾರಕ್ಕೆ ಅತಿ ಹೆಚ್ಚು ದೇಣಿಗೆ ಕೊಟ್ಟವರು ಅನ್ನೋದು ಕೂಡ ನಮಗೆ ಗೊತ್ತಿದೆ. ಸೊ ಹೀಗಾಗಿ ಒಟ್ಟಾರೆ ಅಧ್ಯಯನ ಮಾಡಿ ಇದುವರ ತನಕ ಬಂದಿರುವಂತ ಸಂಗತಿಗಳೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಮೊದಲ 20 ಕಂಪನಿಗಳು ಅಥವಾ ಮೊದಲು 50 ಕಂಪನಿಗಳು ಯಾವಾಗ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದವೆ, ಅದರಿಂದ ಸರ್ಕಾರಕ್ಕೆ ಏನು ಲಾಭ ಆಯಿತು ಮತ್ತು ಇವ್ರಿಗೇನು ಲಾಭ ಆಯಿತು ಅಂತ ನೀವು ನೋಡಿದ್ರೆ 3 ಮುಖ್ಯ ಸಂಗತಿಗಳನ್ನ ಇದುವರ ತನಕ ಆಗಿರೋ ಅಧ್ಯಯನಗಳಲ್ಲಿ ಭಾರತದ ಜನತೆ ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ಮೊದಲನೇದು, ಬಹುದೊಡ್ಡ ಕಂಪನಿಗಳಿಗೆ ಯಾವಾಗ ಎಲೆಕ್ಟ್ರಲ್ ಬಾಂಡ್ಗಳನ್ನ ಅವರು ಖರೀದಿ ಮಾಡಿದಾರೋ, ಖರೀದಿ ಮಾಡಿದಂತಹ ಕೆಲವೇ ದಿನಗಳಲ್ಲಿ ಆ ಕಂಪನಿಗಳಿಗೆ ಅವರು ಯಾವ ಪ್ರಮಾಣದ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದಾರೋ ಅದರ 10-20 ಪಟ್ಟು ಹೆಚ್ಚು ಮೌಲ್ಯದ ಕಾಂಟ್ರಾಕ್ಟ್ಗಳು ಸಿಕ್ಕಿದಾವೆ, ಅಥವಾ ಸರ್ಕಾರಿ ಯೋಜನೆಗಳನ್ನ ಆಚರಣೆಗೆ ತರುವಂತಹ ಯೋಜನೆಗಳು ಸಿಕ್ಕಿದಾವೆ. ಒಂದೆರಡು ಉದಾಹರಣೆಗಳನ್ನ ತಮ್ಮ ಮುಂದೆ ಹೇಳೋದಾದ್ರೆ, ಈಗ ತಾನೇ ನಾವು ಮಾತಾಡಿದ್ವಿ ಮೆಗಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಕಂಪನಿ ಅಂತೇಳಿ. ಇದು ನಾನಾಗಲೇ ಹೇಳಿದಾಗೆ 1,200 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ನ 2019 ಮತ್ತು 2023 ನಡುವೆ ಕೊಟ್ಟಿದ್ದಾವೆ. ಇದರ ಹೆಗ್ಗಳಿಕೆ ಏನು? ಇದರ ಹೆಗ್ಗಳಿಕೆ ಏನಪ್ಪಾ ಅಂತಂದ್ರೆ, ತೆಲಂಗಾಣ ರಾಜ್ಯದಲ್ಲಿ ಕಾಲೇಶ್ವರಿ ಮೈನರ್ ಇರಿಗೇಷನ್ ಪ್ರಾಜೆಕ್ಟ್ ಅಂತ ಒಂದಿದೆ. ಇನ್ಫ್ಯಾಕ್ಟ್ ಅದು
ಸುಮಾರು 40-50 ಕೋಟಿ ರೂಪಾಯಿಗಳಿಗಿಂತಲೂ ಕೂಡ ಅತಿ ಹೆಚ್ಚಿನ ಮೌಲ್ಯದ ಇರಿಗೇಷನ್ ಪ್ರಾಜೆಕ್ಟ್. ಇವರು 2021-22ರಲ್ಲಿ ಸುಮಾರು 400-500 ಕೋಟಿ ರೂಪಾಯಿಯಷ್ಟು ದೇಣಿಗೆಯನ್ನು ಕೊಡ್ತಾರೆ. ಕೇವಲ ಅದಾದ 2 ತಿಂಗಳಲ್ಲಿ ಮೇಗಾ ಕಂಪನಿಗೆ ಕಾಳೇಶ್ವರ್ ಪ್ರಾಜೆಕ್ಟ್ನ ಕಾಂಟ್ರಾಕ್ಟ್ ಸಿಗುತ್ತೆ. ಈ ಪ್ರಾಜೆಕ್ಟ್, ಈ ಯೋಜನೆ ಎಂಥದ್ದು ಅಂತಂದರೆ, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ CAG ಅಂದರೆ ಭಾರತ ಸರ್ಕಾರದ ಸಾಂವಿಧಾನಿಕವಾದಂಥ ಸ್ವಾಯತ್ತ ಸಂಸ್ಥೆ ಸಾರ್ವಜನಿಕ ಹಣಕಾಸನ್ನು ಸರಿಯಾಗಿ ವಿನಿಯೋಗ ಮಾಡ್ತಿದ್ದಾರ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಸರ್ಕಾರಕ್ಕೆ, ಸಾರ್ವಜನಿಕರಿಗೆ ತಿಳಿಸುವಂತಹ ಸಂಸ್ಥೆ. ಅದು ತುಂಬ ಸ್ಪಷ್ಟವಾಗಿ ಹೇಳಿದ್ದೇನಪ್ಪ ಅಂತಂದರೆ, ಏನು 38,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚಿಗೆ ಖರ್ಚು ಮಾಡಿ ಕಾಳೇಶ್ವರ್ ಪ್ರಾಜೆಕ್ಟ್ನ ಮಾಡಲಾಗ್ತಿದೆ. ಈ ಕಾಳೇಶ್ವರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಏನಾದರೂ ಜಾರಿಗೆ ಬಂತಂದರೆ ಇದು ಅತ್ಯಂತ ಸೂಕ್ತವಲ್ಲದ, ಸಮರ್ಪಕವಲ್ಲವಾದಂಥ ಯೋಜನೆ. ಮತ್ತು ಈ ಯೋಜನೆ ಜಾರಿಗೆ ಬಂದರೆ ಇಡೀ ತೆಲಂಗಾಣದ ರಕ್ತಸ್ರಾವವಾಗುತ್ತದೆ. ರಕ್ತಸ್ರಾವ ಅಂದರೆ ಯಾವ ಅರ್ಥದಲ್ಲಿ ಅಂತಂದರೆ ಆರ್ಥಿಕತೆಯ ರಕ್ತಸ್ರಾವ ಆಗ್ತದೆ. ಆದರೂ ಈ ಕಂಪನಿಗೆ ಯಾವ ಪ್ರಮಾಣದ ಯೋಜನೆ ಸಿಕ್ತು ಅಂತಂದರೆ, ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ ತಕ್ಷಣವೇ 38,000 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸಿಗುತ್ತೆ. ಇವತ್ತು ಪ್ರಜಾವಾಣಿನಲ್ಲಿ ಇದೇ ಕಂಪನಿಯ ಬಗ್ಗೆ ಎಷ್ಟೆಲ್ಲ ಯೋಜನೆಗಳು ಸಿಕ್ಕಿದೆ ಇವರಿಗೆ 2019ರಿಂದ 2023 ನಡುವೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ. ನೀವು ಅದನ್ನು ನೋಡಿದ್ರೆ ಸುಮಾರು 1,80,000 ಕೋಟಿ ರೂಪಾಯಿಯಷ್ಟು ಮೌಲ್ಯದ, 1,08,000 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಬೃಹತ್ ಇನ್ಫ್ರಾಸ್ಟ್ರಕ್ಚರ್ ಯೋಜನೆಗಳು ಕೇವಲ ಈ ಮೇಘಾ ಅನ್ನುವ ಕಂಪನಿಗೆ ಸಿಕ್ಕಿದೆ. ಅದು ಚಾರ್ಧಾಮ್ ಹೈವೇ ಯೋಜನೆ ಇರ್ಬೋದು, ಅದು ಬೋರಿವೆಲಿ ಮುಂಬೈನಲ್ಲಿ ಕಟ್ಟುವಂತಹ ದೊಡ್ಡ ಹೆದ್ದಾರಿ ಯೋಜನೆ ಇರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಕೂಡ, ಬೆಂಗಳೂರು ಕರ್ನಾಟಕದಲ್ಲಿ ಬಳ್ಳಾರಿಯಿಂದ ವಿಜಯವಾಡಕ್ಕೆ ಕಟ್ಟುವಂಥ ಹೆದ್ದಾರಿ ರಸ್ತೆ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ, ಮದ್ರಾಸ್, ತಮಿಳುನಾಡು, ಪ್ರತಿಯೊಂದು ಕೆಲವು ರಾಜ್ಯಗಳನ್ನ ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಕೇಂದ್ರ ಸರ್ಕಾರದ ನೇತೃತ್ವದಲ್ಲಿ ನಡೆಯುವಂತಹ ಎಲ್ಲ ಸಂಸ್ಥೆಗಳ ಬೃಹತ್ ಹೆದ್ದಾರಿ ಯೋಜನೆಗಳು ಈ ಮೇಘಾ ಅನ್ನುವ ಸಂಸ್ಥೆಗೆ ಸಿಗುತ್ತೆ. ಈ ಸಂಸ್ಥೆ ಹುಟ್ಟಿದ್ದೇ 1988ರಲ್ಲಿ. ಅದಕ್ಕೆ ಅಷ್ಟು ದೊಡ್ಡ ಅಡ್ರೆಸ್ಸು ಇರಲಿಲ್ಲ ಪ್ರಾರಂಭದಲ್ಲಿ. ಎಲೆಕ್ಟ್ರಲ್ ಬಾಂಡು ಹಾಗೂ BJPಗೆ ಹತ್ತಿರವಾಗ್ತಿದ್ದಂಗೆ ಇವತ್ತು ಇದು 1,00,000 ಕೋಟಿಗೂ ಹೆಚ್ಚಿನ ಮೌಲ್ಯದ ಯೋಜನೆಗಳನ್ನು ಜಾರಿಗೆ ತರ್ತಿದೆ. ಇವರು 1,200 ಕೋಟಿ ರೂಪಾಯಿಯಷ್ಟು ಫಂಡನ್ನು ಕೊಡ್ತಾರೆ. ಅದೇ ರೀತಿ ಆದಿತ್ಯ ಬಿರ್ಲಾ ಗ್ರೂಪಿನ EMIL ಅನ್ನುವಂಥ ಒಂದು ಕಂಪನಿ ಇದೆ. ಇವರು ವಿಶೇಷವಾಗಿ ಮಧ್ಯಪ್ರದೇಶದ ಚಿಂದ್ವಾರಾ ಜಿಲ್ಲೆಯಲ್ಲಿ ಬಂದರ್ ಡೈಮಂಡ್ ಪ್ರಾಜೆಕ್ಟ್ ಅಂತ ಒಂದು ಮಾಡ್ತಿದ್ರೆ, ದೊಡ್ಡ ವಜ್ರದ ಗಣಿಗಾರಿಕೆ ಇತ್ಯಾದಿ ಮಾಡುವಂತಹ ಯೋಜನೆ ಅದು. ಇನ್ಫ್ಯಾಕ್ಟ್ ಚಿಂದ್ವಾರಾ ಪ್ರದೇಶದ ಆಸುಪಾಸಿನಲ್ಲಿ ದೊಡ್ಡ ನ್ಯಾಷನಲ್ ಪಾರ್ಕ್ ಇದೆ, ಅತ್ಯಂತ ಮುಖ್ಯವಾದಂಥ ಬಯೋಡೈವರ್ಸಿಟಿ ಇರುವಂತಹ ಪ್ರದೇಶ, ಸಿಕ್ಕಾಪಟ್ಟೆ ಹೆಚ್ಚಿನ ಜನಸಾಂದ್ರತೆ, ಆದಿವಾಸಿಗಳ ಸಾಂದ್ರತೆ ಇರುವಂತಹ ಪ್ರದೇಶ. ಇಲ್ಲಿ ಇಂಥ ದೊಡ್ಡ ಯೋಜನೆಯನ್ನು ಕೊಡುವುದಕ್ಕೆ ಮುಂಚೆ ಅಲ್ಲಿ ವಾಸ್ತವವಾಗಿ ಪರಿಸರ ಮತ್ತು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದೆ ಎನ್ನುವಂತಹ ವಾಸ್ತವಿಕ ಅಧ್ಯಯನಗಳಾಗಬೇಕಾಗಿತ್ತು. ಈ ಅಧ್ಯಯನಗಳನ್ನು ಮಾಡುವುದಕ್ಕೆ ನಮಗೆ ವಿನಾಯಿತಿಯನ್ನು ಕೊಡಬೇಕು ಅಂತಂದ್ಬಿಟ್ಟು ಅವರು ಮಧ್ಯಪ್ರದೇಶದ ಸರ್ಕಾರ ಮತ್ತು ಕೇಂದ್ರದ ಸರ್ಕಾರ ಎರಡರಲ್ಲೂ ಇದ್ದದ್ದು BJP ಸರ್ಕಾರವೇ ಅಂತ ತಮಗೆ ಗೊತ್ತಿರುವಂಥ ವಿಷಯ. ಇವರು 2019ರಿಂದ 2022 ನಡುವೆ ಸುಮಾರು 224 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡ್ತಾರೆ ಆದಿತ್ಯ ಬಿರ್ಲಾದ EMIL ಗ್ರೂಪು. ಹಾಗೂ ನಿಮಗೆ ಗೊತ್ತಿರೋ ಹಾಗೇನೆ ಕೇವಲ 4-5 ತಿಂಗಳ ಹಿಂದೆ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳನ್ನೇ ತಿದ್ದುಪಡಿ ಮಾಡಿ ದೇಶದ ಹಿತಾಸಕ್ತಿಯನ್ನು ಮುಖ್ಯವಾಗಿದ್ದುಕೊಂಡು ಮೂಲಸೌಕರ್ಯ ಯೋಜನೆಗಳನ್ನು ಹಾಗೂ ಸಾರ್ವಜನಿಕ ಹಿತಾಸಕ್ತಿ ಯೋಜನೆಗಳಿಗೆ ವಿಶೇಷ ರೀತಿಯ ಪರಿಸರ ಅನುಮತಿಗಳು ಅಗತ್ಯವಿಲ್ಲ, ಅಥವಾ ಯೋಜನೆ ಮಾಡಾದ ಮೇಲೂ ಕೂಡ ಆ ಥರ ಪರಿಸರ ಅನುಮತಿ ಪಡ್ಕೊಳ್ಬಹುದು ಅನ್ನುವಂತಹ ತಿದ್ದುಪಡಿಯನ್ನು ಸರ್ಕಾರ ತಂದು ನೇರವಾಗಿ ಆದಿತ್ಯ ಬಿರ್ಲಾ ಗ್ರೂಪ್ಗೆ ಸಹಾಯ ಮಾಡಿದ್ದು ಎದ್ದು ಕಾಣುವಂತಹ ಮತ್ತೊಂದು ವಿಷಯ. ಅದೇ ರೀತಿ ತಮಗೆ ಗೊತ್ತಿರ್ಬೋದು ಬಲ್ಡೋಟಾ ಗ್ರೂಪ್ ಆಫ್ ಕಂಪನೀಸ್ ಅಂತೇಳಿ ಕರ್ನಾಟಕಕ್ಕೆ ತುಂಬ ಸುಪರಿಚಿತವಾದದ್ದು. ಬಳ್ಳಾರಿನಲ್ಲಿ ಐರನ್ ಓರ್ ಮೈನಿಂಗ್ ಕೂಡ ಮಾಡ್ತಾರೆ. ಬಲ್ಡೋಟಾ ಕಂಪನಿಯ ಪ್ರಧಾನವಾದಂಥ ಫ್ಲಾಗ್ಶಿಪ್ ಕಂಪನಿ MSPL ಕಂಪನಿ. ದೇಶಾದ್ಯಂತ ಕಬ್ಬಿಣದ ಗಣಿಗಾರಿಕೆ ಮಾಡ್ತಾರೆ, ವಿಶೇಷವಾಗಿ ಬಳ್ಳಾರಿನಲ್ಲಿ ಗಣಿಗಾರಿಕೆ ಮಾಡ್ತಾರೆ. ಅವರು ಬಹಳ ದಿವಸದಿಂದಲೂ ಕೂಡ ತಾವೇನು ಉತ್ಪಾದನೆ ಮಾಡ್ತಿದ್ದಾರೆ ಆ ಉತ್ಪಾದನೆಯ ಸಾಮರ್ಥ್ಯವನ್ನ ಯಾವುದೇ ವಿಶೇಷವಾದಂಥ ಮುನ್ನೆಚ್ಚರಿಕೆಯನ್ನು ಪಾಲಿಸದೆ 2 ಪಟ್ಟು ಜಾಸ್ತಿ ಮಾಡಿಕೊಳ್ಳುವುದಕ್ಕೆ, ಹಾಗೂ ಈ ಗಣಿಗಾರಿಕೆಯನ್ನು ಮಾಡಬೇಕಾದ್ರೆ ಏನು ಗಣಿಧೂಳು ಉತ್ಪತ್ತಿ ಆಗ್ತದೆ ಅದನ್ನು ನಿಭಾಯಿಸುವ ಜವಾಬ್ದಾರಿ ತಮ್ಮ ಮೇಲೆ ಹೇರಬಾರದು ಅನ್ನುವಂಥದ್ದು, ಮತ್ತು ಅದಕ್ಕೆ ಬೇಕಾಗಿರುವಂತಹ
ನೀರಿನ ಅಗತ್ಯ ಏನಿದೆ ಅದಕ್ಕೆ ಬೇಕಾದಂತೆ ಗ್ರೌಂಡ್ ವಾಟರ್ ಅಂತರ್ಜಲವನ್ನು ಬಳಸುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೈಡ್ರಲಾಜಿಕಲ್ ಸ್ಟ್ಯಾಂಡರ್ಡ್ಸ್ನ ಏನು ಅವ್ರು ಮೇಂಟೈನ್ ಮಾಡಬೇಕು ಅವೆಲ್ಲದರಲ್ಲೂ ಕೂಡ ತಮಗೆ ವಿನಾಯಿತಿಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಬಹಳ ದಿನದಿಂದ ಅವ್ರು ಕೇಳ್ತಿದ್ರು. ಬಳ್ಳಾರಿನಲ್ಲಿ ಈ ರೀತಿ ಮೈನಿಂಗ್ ಆದಾಗ ಇಡೀ ಬಳ್ಳಾರಿ ಏನಾಗಿತ್ತು ಇವೆಲ್ಲ ಕರ್ನಾಟಕದವ್ರು ನಾವು ಅನುಭವಿಸಿರೋ ಸಂಗತಿ ಅದು. ಇವ್ರು ಕೇಳ್ತಿದ್ದೇನಪ್ಪ ಅಂತಂದ್ರೆ ಈ ಬಳ್ಳಾರಿನಲ್ಲಿ ಏನು ಸರ್ವನಾಶ ಆಗಿದ್ದಾರೆ ಅದರ 10 ಪಟ್ಟು ಸರ್ವನಾಶವನ್ನ ಪರಿಸರವಾಗಿ ಸಾಮಾಜಿಕವಾಗಿ ಮಾಡುವುದಕ್ಕೆ ಕೇವಲ ತಮ್ಮ ಲಾಭಕ್ಕೆ ಈ ತರ ಒಂದು ತಿದ್ದುಪಡಿಗಳನ್ನ ಕೇಳ್ತಿದ್ರು. ಇವರು ಜನವರಿ 22ರ ತನಕ ಸುಮಾರು 16 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿದ್ರು ಮತ್ತು ಪರೋಕ್ಷವಾಗಿಯೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಈ ರೀತಿ ಪರಿಸರ ಇಲಾಖೆ ಕೊಡುವ ಅನುಮತಿಯ ಅಧಿಕಾರ ಇರುವುದು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ನಡೆಸ್ತಿರೋದು ಬಿಜೆಪಿ ಪಕ್ಷಕ್ಕೆ ಸಾಕಷ್ಟು ರೀತಿ ಅವರಿಗೆ ಫಂಡ್ ಮಾಡಿದ್ರು. ಅದರ ಭಾಗವಾಗಿಯೇ ಇವರುಗಳಿಗೆ 2022ರ ಫೆಬ್ರವರಿನಲ್ಲಿ ಪರಿಸರ ಇಲಾಖೆ ಈ ಬಲ್ಡೋಟಾ ಕಂಪನಿ ಕೇಳಿದ್ದಂತಹ ಎಲ್ಲ ಪರಿಸರ ತಿದ್ದುಪಡಿಗಳನ್ನು ಮಾಡಿ ಅವ್ರಿಗೆ ತಮ್ಮ ಸಾಮರ್ಥ್ಯದ 2 ಪಟ್ಟು ಅರ್ಥಾತ್ ಅವರ ಲಾಭದ 2-3 ಪಟ್ಟು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರು. ಮತ್ತೊಂದು ಮುಖ್ಯವಾದದ್ದು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಬಹುಮುಖ್ಯವಾಗಿ ಇದರಲ್ಲಿ ನೇರವಾಗಿ ಲಾಭ ಪಡೆದ ಹೆಚ್ಚು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದಂಥ ಸಂಸ್ಥೆಗಳಲ್ಲಿ ಔಷಧಿ ಕಂಪನಿಗಳು ಪ್ರಧಾನವಾದದ್ದು. ಅದರಲ್ಲಿ ಮುಖ್ಯವಾಗಿ 2 ಮುಖ್ಯ ಕಂಪನಿಗಳು ಈ ಪಟ್ಟಿನಲ್ಲಿ ಇದುವರ ತನಕ ಅಧ್ಯಯನ ಮಾಡಿದ್ರಲ್ಲಿ ಗೊತ್ತಾಗುತ್ತೆ. ಯಶೋಧ ಮೆಡಿಕಲ್ಸ್ ಅಂತ ಅಂದ್ಬಿಟ್ಟು ಹೈದರಾಬಾದ್ನಲ್ಲಿರುವಂತಹ ದೊಡ್ಡ ಒಂದು ವೈದ್ಯಕೀಯ ಸಂಸ್ಥೆ, ಅವ್ರದ್ದು ದೊಡ್ಡ ಆಸ್ಪತ್ರೆನೂ ನಡೆಯುತ್ತೆ. ತಮ್ಮಲ್ಲಿ ಕೆಲವರಿಗೆ ಜ್ಞಾಪಕ ಇರ್ಬೋದು, ತೆಲಂಗಾಣ ಸರ್ಕಾರ, ತೆಲಂಗಾಣದ ಜನ ವಿಶೇಷವಾಗಿ ಆಗ ವ್ಯಾಕ್ಸಿನ್ ಆಗ್ತಿರ್ಬೇಕಾದ್ರೆ ನಿರ್ದಿಷ್ಟವಾಗಿ ಈ ಬೆಲೆಯನ್ನು ಮೀರಿ ಸಾಮಾನ್ಯ ಜನರಿಗೆ ಹೆಚ್ಚಿಗೆ ಬೆಲೆಗೆ ಮಾರಬಾರ್ದು ಅಂತ ಸರ್ಕಾರದ ನೀತಿ ನಿಯಮಗಳಿದ್ರೂ ಕೂಡ ಯಶೋಧ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಏನಿದೆ ನಿರಂತರವಾಗಿ ಕೇಂದ್ರ ಸರ್ಕಾರದ ಆದೇಶವನ್ನು ಮೀರಿ 2 ಪಟ್ಟು 3 ಪಟ್ಟು 4 ಪಟ್ಟು ಹೆಚ್ಚು ಸುಲಿಗೆಯನ್ನ ಮಾಡಿ ಶುಲ್ಕವನ್ನ ಹಾಕಿ ಜನರನ್ನ ಸುಲಿಗೆ ಮಾಡಿದ್ರು. ಅದರ ವಿರುದ್ಧ ದೊಡ್ಡ ಹೋರಾಟವೂ ನಡೀತು. ಆದರೆ ಜಪ್ಪಯ್ಯ ಅನ್ನಲಿಲ್ಲ, ಸರ್ಕಾರ ಅದರ ಮೇಲೆ ಕ್ರಮವನ್ನು ಅನುಸರಿಸಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತು ಹೊರಗಡೆ ಬಂದಿರುವ ಡೇಟಾಗಳು ಹೇಳ್ತವೆ ಇದೇ ಕಂಪನಿ, ಇದೇ ಯಶೋಧ ಮೆಡಿಕಲ್ಸ್ ಅವರು ಸುಮಾರು 10 ರಿಂದ 40 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿದ್ರು. ಇದೇ ಸಾಲಿನಲ್ಲಿ ಬರುವಂಥದ್ದು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನೀವೆಲ್ಲರೂ ಕೂಡ ಕೋವಿಡ್ ಬಂದಾಗ ಬಹುಶಃ ಕೋವಿಶೀಲ್ಡ್ ಅನ್ನುವಂತಹ ಒಂದು ವ್ಯಾಕ್ಸಿನ್ ಹಾಕ್ಸ್ಕೊಂಡಿರ್ತೀರಿ. ಈ ಕೋವಿಶೀಲ್ಡ್ ಅನ್ನುವಂತಹ ವ್ಯಾಕ್ಸಿನ್ನ ಉತ್ಪಾದನೆ ಮಾಡುವಂಥದ್ದು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ನಿಮ್ಮಲ್ಲಿ ಕೆಲವರಿಗಾದ್ರೂ ಜ್ಞಾಪಕ ಇರ್ತದೆ, ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಭಾರತ ಸರ್ಕಾರವೇ ಹಣಕಾಸು ಸಹಾಯವನ್ನು, ಒಂದು ಕಡೆ ಕೋವ್ಯಾಕ್ಸಿನ್ ಅಂತ ಒಂದು ಸಂಸ್ಥೆ, ಇನ್ನೊಂದು ಕಡೆ ಈ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇವೆರಡಕ್ಕೂ ಕೂಡ ಭಾರತ ಸರ್ಕಾರ ತನ್ನ ಖಜಾನೆಯಿಂದ ಸುಮಾರು 3 ರಿಂದ 4 ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟು ಅವ್ರಿಗೆ ತಮ್ಮ ಹತ್ರನೇ ಖರೀದಿ ಮಾಡಬೇಕು ಅಂತ ಹೇಳಿದ್ರು. ಮತ್ತು ಸರ್ಕಾರ ಸಗಟು ಖರೀದಿ ಮಾಡಿ ಯಾವ ಬೆಲೆನಲ್ಲಿ ಮಾರುಕಟ್ಟೆ ದರದಲ್ಲಿ ಅವ್ರಿಗೆ ಅವರಿಂದ ಖರೀದಿ ಮಾಡಿ ಅವ್ರಿಗೆ ಯಾವ ಪ್ರಮಾಣದಲ್ಲಿ ಲಾಭವನ್ನು ಮಾಡಿಕೊಟ್ರು ಅಂತಂದ್ರೆ ಒಂದು ಅಂಕಿಅಂಶ ಹೇಳುತ್ತೆ. 2019ರಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಒಟ್ಟಾರೆ ವಹಿವಾಟು ಹಾಗೂ ಅವರ ಲಾಭ 50,000 ಕೋಟಿ. 2022ರಲ್ಲಿ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾನ ವಹಿವಾಟು 3 ಲಕ್ಷ ಕೋಟಿ. ಇದರ ಪ್ರಧಾನವಾದಂಥ ಖರೀದಿದಾರ ಯಾರು ಅಂದರೆ ಭಾರತ ಸರ್ಕಾರ ಮಾರುಕಟ್ಟೆ ಬೆಲೆಯಲ್ಲಿ ಖರೀದಿ ಮಾಡ್ತು, ಅದನ್ನು ಇಂಡೈರೆಕ್ಟ್ ಆಗಿ ನಮ್ಮ ಟ್ಯಾಕ್ಸ್ಗಳ ಮೇಲೆ ಹಾಕಿದ್ರು. ಇಷ್ಟೊಂದು ಲಾಭ ಯಾಕೆ ಮಾಡಿಕೊಟ್ರು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಅಂತಂದ್ರೆ ಮತ್ತೆ SBI ಬಯಲು ಮಾಡಿರುವಂತಹ ಎಲೆಕ್ಟ್ರಲ್ ಬಾಂಡ್ನ ವಿವರಗಳು ಹೇಳ್ತವೆ. ಈ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಮಾಲೀಕ ಪೂನಂವಾಲಾ 2022ರಲ್ಲಿ ಸುಮಾರು 52 ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ಗಳು ಅಂದರೆ ಬಿಜೆಪಿಗೆ ನೇರವಾಗಿ, ಅಂದರೆ ಅದಿನ್ನೂ ಎಸ್ಟಾಬ್ಲಿಷ್ ಆಗಬೇಕು, ಗೊತ್ತಿರುವಂಥ ವಿಷಯ, 52 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ದಾರೆ. ಇವೆಲ್ಲ ಕೆಲವು ಉದಾಹರಣೆಗಳು, ಇದುವರ ತನಕ ಗಮನಕ್ಕೆ ಬಂದಿರೋ ಉದಾಹರಣೆಗಳು. ಇವೆಲ್ಲವೂ ಕೂಡ ನೀವು ಗಮನಿಸಿದಂಗೆ ನೀವು ಈಗಲೂ ಕೂಡ ಒಂದು ಪ್ರಶ್ನೆ ಕೇಳ್ಬೋದು, ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದರೆ ಈ ಕಂಪನಿಗಳು ಅನ್ನೋದು ನಿಜ, ಮತ್ತೊಂದು ಕಡೆ ರಾಜಕೀಯ ಪಕ್ಷಗಳು ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾವೆ ಅನ್ನೋದು ನಿಜ. ಆದರೆ ಸಿರಮ್ ಇನ್ಸ್ಟಿಟ್ಯೂಟ್ ಅಥವಾ ಈ ಬಲ್ಡೋಟಾ ಅಥವಾ ಈ ಮೆಗಾ ಇವರುಗಳು ಖರೀದಿ ಮಾಡಿದ್ದಂಥ ಎಲೆಕ್ಟ್ರಲ್ ಬಾಂಡ್ ಅನ್ನೇ ಬಿಜೆಪಿ ಎನ್ಕ್ಯಾಶ್ ಮಾಡಿಸ್ಕೊಂಡಿದೆ ಅನ್ನೋದಕ್ಕೆ ಎಲ್ಲಿದೆ ಪುರಾವೆ ಅಂತ ಕೇಳ್ಬೋದು. ಆ ಪುರಾವೆ ಆಲ್ಫಾ ನ್ಯೂಮರಿಕಲ್ ನಂಬರ್ ಅಲ್ಲಿದೆ. ಅದು ಬಯಲಿಗೆ ಬಂದರೆ ಬರುತ್ತೆ, ಅದು ಬಯಲಿಗೆ ಬರಲಿಲ್ಲ ಅಂದ್ರೂ ಕೂಡ ಎದ್ದು ಕಾಣುವ ಸಂಗತಿ ಏನು? ನೇರವಾಗಿ ಇದರ ಫಲಾನುಭವಿಗಳು ಯಾರು? ಇವ್ರಿಗೆ ಈ ತರ ಫೇವರ್ ಮಾಡುವುದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅದೇ ಆ ತರ ಅಧಿಕಾರ ಇಲ್ಲ. ಪರಿಸರ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಷಯವಾಗ್ತದೆ. ಅದರಲ್ಲೂ ದೊಡ್ಡದು ಹೆದ್ದಾರಿ ನಿರ್ಮಾಣ, ಕೋವಿಡ್ ನಿರ್ವಹಣೆ, ಇವೆಲ್ಲ ನೇರವಾಗಿ ಕೇಂದ್ರ ಸರ್ಕಾರದ ಸೂಪರ್ವಿಷನ್ಗೆ ಮೇಲುಸ್ತುವಾರಿನಲ್ಲಿ ಬರುವಂತಹ ವಿಷಯಗಳು. ಹೀಗಾಗಿ ಇದು ನೇರವಾಗಿ
ಕೇಂದ್ರ ಸರ್ಕಾರವನ್ನು ನಡೆಸ್ತಿರುವ ಪಕ್ಷಗಳಿಗೆ, ಯಾವುದು ಆ ಪಕ್ಷ? BJPಗೆ ಹೋಗಿರುತ್ತೆ ಅಂತ ಅಂದ್ಬಿಟ್ಟು 2 2 ಅನ್ನೋ ಮಗ್ಗಿ ಬರುವಂತಹ ಮಕ್ಕಳು ಕೂಡ ಹೇಳಬಹುದಾದಂಥ ಕಾಮನ್ ಸೆನ್ಸ್ ಸಂಗತಿ. ಆದರೆ ಆಲ್ಫಾ ನ್ಯೂಮರಿಕಲ್ ನಂಬರ್ಸ್ ಬಂದರೆ ಇದಿನ್ನೂ ಕೂಡ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಇದಲ್ಲದೀರ BJP ಸರ್ಕಾರ ಮಾಡಿರುವಂತಹ ಇನ್ನೊಂದು ದೊಡ್ಡ ಭ್ರಷ್ಟಾಚಾರ ಏನಪ್ಪಾ ಅಂತಂದ್ರೆ, ಈಗ ಯಾವುದೇ ಮನುಷ್ಯ ಒಂದು ಪಕ್ಷದ ಮೇಲೆ ಇದು BJP ಪಕ್ಷ ಬರಬೇಕಪ್ಪ, ರಾಮ ಮಂದಿರ ಕಟ್ಟೋದ್ರು ಅಂತ ಅಂದ್ಬಿಟ್ಟು 1,000 ರೂಪಾಯಿ ದೇಣಿಗೆ ಕೊಡ್ಬೋದು. ಒಂದು ಕಂಪನಿ ಆ ರೀತಿ ಕೊಡಕ್ಕೆ ಮೇಲ್ನೋಟಕ್ಕೆ ಒಪ್ಕೊಳಕ್ ಬರಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಆದರೆ ಕೆಲವು ಕಂಪನಿಗಳ ಮೇಲೆ ರೈಡ್ ಮಾಡಿ ತನ್ನ ಸರ್ಕಾರದ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಮತ್ತು IT ದಾಳಿ ಮಾಡಿದ ನಂತರ ಅವರು ಫಂಡ್ ಕೊಟ್ಟಿರುವಂಥದ್ದು ನೇರವಾಗಿ ಕಾಣುವಂತಹ ಹಲವಾರು ಸಂಗತಿಗಳು ಇದುವರೆ ತನಕ ಪತ್ರಕರ್ತರು ಮಾಡಿರುವ ಅಧ್ಯಯನಗಳು ಬಯಲಿಗೆ ತಂದಿದ್ದಾವೆ. ಒಂದು ಅಂದಾಜಿನ ಪ್ರಕಾರ ಇವತ್ತು ದೇಣಿಗೆ ನೀಡಿರುವಂತಹ ಸುಮಾರು 41 ಬೃಹತ್ ಕಂಪನಿಗಳಲ್ಲಿ ಅವೆಲ್ಲದರ ಮೇಲೂ ಕೂಡ IT ರೈಡ್ ಆಗಿತ್ತು. IT ಮತ್ತು ED ರೈಡ್ ಆದಂಥ 2 ತಿಂಗಳಲ್ಲಿ 3 ತಿಂಗಳಲ್ಲಿ ಅವರು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ದಾರೆ. ಉದಾಹರಣೆಗೆ ಈ ಇಡೀ ಪ್ರಕರಣದಲ್ಲಿ ಅತ್ಯಂತ ಆಘಾತ ಉಂಟು ಮಾಡುವಂತಹ ಒಂದು ಸಂಗತಿ ಏನಪ್ಪಾ ಅಂದ್ರೆ, ನಾವು ಆಗಲೇ ನೋಡಿದ್ವಿ, ಅತಿ ಹೆಚ್ಚು ಫಂಡ್ ಕೊಟ್ಟಿರೋದು ಯಾರು? ಅತಿ ಹೆಚ್ಚು ಫಂಡ್ ಕೊಟ್ಟಿರುವಂಥದ್ದು ಲಾಟ್ರಿ ಕಂಪನಿ ಫ್ಯೂಚರ್ ಗೇಮಿಂಗ್ ಹೋಟೆಲ್ ಪ್ರೈವೇಟ್ ಲಿಮಿಟೆಡ್. ಇವರು ಎಷ್ಟು ಕೊಟ್ಟಿದ್ದಾರೆ? ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸಸ್ 1368 ಕೋಟಿ ರೂಪಾಯಿಗಳಷ್ಟು ಕೊಟ್ಟಿದ್ದಾರೆ. ಎಲ್ಲಿಂದ ಬಂತು ಅಷ್ಟು ದುಡ್ಡು? ಲಾಟ್ರಿ ನಡೆಸಿದ್ರೆ ಅಷ್ಟು ದುಡ್ಡು ಬರ್ತದ? ನೀವು ಈ ಸ್ಯಾಂಟಿಯಾಗೋ ಮಾರ್ಟಿನ್, ಈ ಫ್ಯೂಚರ್ ಗೇಮಿಂಗ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್, ಅದರ ಮಾಲೀಕ, ಈತನ ಇತಿಹಾಸವನ್ನು ನೀವು ನೋಡಿದ್ರೆ ನಮ್ಮ ದೇಶದ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಹಾಸುಹೊಕ್ಕಾಗಿದೆ ಎಲ್ಲ ಪಕ್ಷಗಳಲ್ಲೂ, ಅದರಲ್ಲಿ BJP ಹೆಂಗೆ ಮುಂಚೂಣಿಯಲ್ಲಿ ನಿಂತಿದೆ ಅನ್ನೋದು ಒಂದು ಸ್ಪಷ್ಟವಾಗ್ತದೆ. 1988ಕ್ಕೆ ಮುಂಚೆ ಈ ಸ್ಯಾಂಟಿಯಾಗೋ ಮಾರ್ಟಿನ್ ಅನ್ನುವಂತಹ ವ್ಯಕ್ತಿ ತಮಿಳುನಾಡಿನಿಂದ ಮ್ಯಾನ್ಮಾರ್ ಬರ್ಮಾ ದೇಶಕ್ಕೆ ಹೋಗಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದಂಥ ವ್ಯಕ್ತಿ. 1988ರಲ್ಲಿ ವಾಪಸ್ ಬರ್ತಾನೆ. ವಾಪಸ್ ಬಂದಾದ್ಮೇಲೆ ಈ ಲಾಟ್ರಿ ಬಿಸ್ನೆಸ್ ಶುರು ಮಾಡ್ತಾನೆ. ಕೊಯಮತ್ತೂರಿನಲ್ಲಿ ನೆಲೆ ನಿಂತು ಲಾಟ್ರಿ ಬಿಸ್ನೆಸ್ ಶುರು ಮಾಡಿ ನಿಧಾನಕ್ಕೆ ಆಗ ಆಯಾ ರಾಜ್ಯಗಳಲ್ಲಿದ್ದಂಥ ರಾಜಕೀಯ ಪಕ್ಷಗಳ ಜೊತೆ ಸ್ನೇಹವನ್ನು ಸಂಪಾದನೆ ಮಾಡಿಕೊಂಡು ಅವರಿಂದ ವಿಶೇಷವಾದಂಥ ಸೌಲಭ್ಯಗಳನ್ನು, ಕಾನೂನಿನಲ್ಲಿ ಸಡಿಲತೆಯನ್ನು ಪಡ್ಕೊಂಡು ಯಾವ ಮಟ್ಟದಲ್ಲಿ ಲಾಟ್ರಿ ಬಿಸ್ನೆಸ್ನಲ್ಲಿ ಈತ ಬೆಳೆದ ಅಂತಂದರೆ ನಿಮಗೆ ಗೊತ್ತಿದೆ. ಇವತ್ತು ಹಲವಾರು ರಾಜ್ಯಗಳಲ್ಲಿ ಲಾಟ್ರಿ ಬ್ಯಾನ್ ಆಗಿದೆ. ಕರ್ನಾಟಕದಲ್ಲೂ ಕೂಡ ತಮ್ಮಲ್ಲಿ ಹಲವರಿಗಾದರೂ ಜ್ಞಾಪಕ ಇರ್ತದೆ, 1 ಅಂಕಿ ಲಾಟ್ರಿ, 2 ಅಂಕಿ ಲಾಟ್ರಿ ಅನ್ನೋದು ತುಂಬ ವಿಸ್ತೃತವಾಗಿತ್ತು. ಇವತ್ತಿಗೂ ಕೂಡ ಕೇರಳದಲ್ಲಿ ಸುಮಾರಷ್ಟು ಬಡ ಮಧ್ಯಮ ವರ್ಗಗಳ ಜೀವನೋಪಾಯ ನಡೀತಿರೋದು ಲಾಟ್ರಿ ಮಾರೋದ್ರ ಮೂಲಕ. ತಮಿಳುನಾಡು, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಈ ಥರ ಸುಮಾರು 9 ರಾಜ್ಯಗಳಲ್ಲಿ ಲಾಟ್ರಿ ವ್ಯವಹಾರ ಇದೆ. ಈ ಸ್ಯಾಂಟಿಯಾಗೋ ಮಾರ್ಟಿನ್ ಅನ್ನುವ ವ್ಯಕ್ತಿ 1990ರ ದಶಕ 2000 ಬರ್ತಿದ್ದಂಗೆನೆ ತನಗಿದ್ದಂಥ ರಾಜಕೀಯ ಲಾಭವನ್ನು ಬಳಸ್ಕೊಂಡು ಸಿಕ್ಕಿಂ ಲಾಟ್ರಿನಲ್ಲೂ ಕೂಡ ಏಕೈಕ ವಾರಸುದಾರನಾಗಿ ಇಡೀ ದೇಶಾದ್ಯಂತ ಒಂದು ದೊಡ್ಡ ಲಾಟ್ರಿ ಮಾರಾಟದ ಮುಖ್ಯ ಕಿಂಗ್ ಪಿನ್ ಆದ. ಅದರಿಂದಲೇ ಈತನನ್ನ ಲಾಟ್ರಿ ಕಿಂಗ್ ಅಂತ ಕರೀತಾರೆ, ಸ್ಯಾಂಟಿಯಾಗೋ ಮಾರ್ಟಿನ್. ಎಲ್ಲಿಯ ತನಕ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಈತ ಬಹಳ ಸಮೀಪವಾಗಿದ್ದು DMK ಪಕ್ಷಕ್ಕೆ. ಆತನ ಪ್ರಾರಂಭದ 2000ದಿಂದ 2007, 8, 9, 10ರಲ್ಲಿ ಆತ ಯಾವ ರೀತಿ ಪ್ರವರ್ಧಮಾನಕ್ಕೆ ಬಂದ, ಆ ಪ್ರವರ್ಧಮಾನಕ್ಕೆ ಬಂದಾಗ ಈತನ ಬೆಂಬಲಕ್ಕೆ ನಿಂತದ್ದು DMK ಪಕ್ಷ. ಯಾವ ರೀತಿ ಅಂತಂದ್ರೆ ಸುಮಾರು 20 ಕೋಟಿ ರೂಪಾಯಿ ಖರ್ಚು ಮಾಡಿ DMKಯ ಪರಮೋಚ್ಚ ನಾಯಕ ಕರುಣಾನಿಧಿ ಬರೆದಂಥ 75ನೇ, ಅವರು ನಿಮಗೆ ಗೊತ್ತಿರೋ ಹಾಗೆ ಅವರು ಗೀತ ರಚನೆಕಾರರು, ಸಾಹಿತಿಗಳು, ಹಲವಾರು ಚಿತ್ರಗಳಿಗೆ ಚಿತ್ರಕಥೆ ಬರೆದಂಥವ್ರು. ಆ ರೀತಿ ಕರುಣಾನಿಧಿಯವರು ಬರೆದಂಥ 75ನೇ ಚಿತ್ರಕಥೆಯನ್ನ 2000 ಇಸವಿನಲ್ಲೇ 20 ಕೋಟಿ ರೂಪಾಯಿ ಖರ್ಚು ಮಾಡಿ ಪಿಕ್ಚರ್ ಮಾಡಿದಂಥ ವ್ಯಕ್ತಿ. ಮ್ಯಾಕ್ಸಿಮ್ ಗಾರ್ಕಿಯ ಮದರ್ ಅನ್ನುವ ಕಾದಂಬರಿಯನ್ನ ಆಧರಿಸಿ ಪಿಕ್ಚರ್ ಮಾಡಿದ್ದು. DMK ಪಕ್ಷ ಆತನಿಗೆ ಸಂಪೂರ್ಣವಾಗಿ ಪ್ರೋತ್ಸಾಹ ಕೊಡ್ತು. ಒಂದು ಕಡೆ ಪಿಕ್ಚರ್ ಮಾಡ್ದ, ಇನ್ನೊಂದು ಕಡೆ ಇಡೀ ತಮಿಳುನಾಡು ರಾಜ್ಯದ ಲಾಟ್ರಿಯ ಕಿಂಗ್ ಆದ. ಅಷ್ಟು ಮಾತ್ರ ಅಲ್ಲ, ಪಕ್ಕದ ಕೇರಳದಲ್ಲಿ 2007ರಲ್ಲಿ ಆಶ್ಚರ್ಯ ಆಗ್ಬೋದು, ಆಗಿದ್ದಂಥ CPM ಸರ್ಕಾರದಲ್ಲಿ ಅಚ್ಯುತಾನಂದನ್ ಅಂತೇಳಿ ಒಬ್ಬರು ಹಿರಿಯರಾದಂಥ CPM ನಾಯಕಿದ್ರು, ಪಿನರಾಯಿ ವಿಜಯನ್ ಅಂತ ಇವತ್ತೇನು 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರದ್ದು ಇನ್ನೊಂದು ಗುಂಪಿತ್ತು. ಅವರು CPM ಪಕ್ಷ ತರುವ ದೇಶಾಭಿಮಾನಿ ಎನ್ನುವಂತಹ ಒಂದು ಪತ್ರಿಕೆಗೆ ಈ ಸ್ಯಾಂಟಿಯಾಗೋ ಮಾರ್ಟಿನ್ 2 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದ.
ಇದು CPM ಪಕ್ಷದಲ್ಲಿ ಇದು ಖಂಡಿತ ಅನ್ಯಾಯದ ದುಡ್ಡು ಅಥವಾ ಇದೊಂದು ಅಕ್ರಮ ದುಡ್ಡು, ಇದನ್ನ ಸ್ವೀಕರಿಸಬಾರ್ದು ಅಂತ CPM ಒಳಗಡೆನೆ ದೊಡ್ಡ ಚರ್ಚೆಯಾಗಿ ಕೊನೆಗೆ ಆ ದುಡ್ಡನ್ನು ವಾಪಸ್ ಕೊಡ್ಬೇಕಾಗಿ ಬಂತು. ಅಂದ್ರೆ ಪ್ರತಿಯೊಂದು ಪಕ್ಷಗಳಿಗೂ ಈತನದಲ್ಲಿ ಇದ್ದಂಥ ಸಾಮೀಪ್ಯ ಎಂತದಪ್ಪ ಅಂದ್ರೆ ಅದಾಗ ಅಷ್ಟರಲ್ಲಿ 2010-11 ಬರ್ತಿದ್ದಂಗೆನೆ ET ರೈಡ್ಗಳಾಗ್ತಿದ್ದಂಗೆನೆ 2013ರಲ್ಲಿ ಈತ ಜೈಲಲ್ಲಿ ಇರ್ಬೇಕಾದ್ರೆ ಈತನ ಹೆಂಡತಿ BJP ಪಕ್ಷವನ್ನ ಸೇರ್ಕೊತಾರೆ. ಇನ್ಫ್ಯಾಕ್ಟ್ ಆಗ ಗುಜರಾತ್ನ ಮುಖ್ಯಮಂತ್ರಿ ಮೋದಿಯವರು ದೇಶಾದ್ಯಂತ ಪ್ರಧಾನಿಯಾಗುವಂತಹ ಒಂದು ಭರವಸೆಯೊಂದಿಗೆ ಪ್ರಚಾರ ಮಾಡ್ತಿದ್ದಾಗ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಮೋದಿಯವರ ಜೊತೆಗೆ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾರೆ ಹಾಗೂ ತನ್ನದೇ ಒಂದು ಪಕ್ಷವನ್ನು ಕಟ್ಟಿಕೊಂಡು BJPಯ ಜೊತೆ ಸಖ್ಯವನ್ನು ಕೂಡ ಬೆಳೆಸ್ಕೊತಾರೆ. 2015ರಲ್ಲಿ ಇವ್ರ ಮಗನೂ ಕೂಡ BJP ಸೇರ್ಕೊಳ್ತಾರೆ. 2019ರಲ್ಲಿ ED ರೈಡ್ ಆಗುತ್ತೆ, IT ರೈಡ್ ಆಗುತ್ತೆ. 1368 ಕೋಟಿ ರೂಪಾಯಿಯಷ್ಟು ಕೇವಲ 4 ವರ್ಷದಲ್ಲಿ ಇವರು ಹಣವನ್ನು ಪಾವತಿ ಮಾಡಿ ಇವತ್ತಿಗೂ ಕೂಡ ಲಾಟ್ರಿ ಕಿಂಗ್ ಆಗಿ ಮುಂದುವರಿತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಪರದೆಯ ಮೇಲೆ ಒಂದು ಪಟ್ಟಿ ಬರುತ್ತೆ, ನೀವು ಅದನ್ನು ನೋಡ್ಬೋದು. ಈ ಪಟ್ಟಿ ಏನು ಹೇಳುತ್ತಪ್ಪ ಅಂತಂದ್ರೆ ಬೇರೆ ಬೇರೆ ಕಂಪನಿಗಳಿಗೆ ಯಾವಾಗ ED ಅಥವಾ IT ರೈಡ್ ಆಯಿತು ಮತ್ತು ಯಾವಾಗ ಅವರು ಚುನಾವಣಾ ಬಾಂಡ್ಗಳನ್ನ ಖರೀದಿ ಮಾಡಿದ್ರು ಅನ್ನೋ ಒಂದು ಪಟ್ಟಿಯನ್ನು ಕೊಡುತ್ತೆ. ಒಂದು 2-3 ಉದಾಹರಣೆಗಳನ್ನ ನೀವು ಗಮನಿಸಬಹುದು. ಇಡೀ ಪಟ್ಟಿ ಅದರ ಬಗ್ಗೆನೇ, ಇದು ಇದುವರ ತನಕ ಇರುವ ಮಾಹಿತಿ, ಇದಿನ್ನೂ ಜಾಸ್ತಿಯಾಗಿ ಬೆಳೆಯುತ್ತೆ. ಉದಾಹರಣೆಗೆ ಇದುವರ ತನಕ ನಾವು ಮಾತಾಡ್ತಿರೋ ಸ್ಯಾಂಟಿಯಾಗೋ ಮಾರ್ಟಿನ್, ಈತನ ಮೇಲೆ 2022ರ ಏಪ್ರಿಲ್ 2ನೇ ತಾರೀಕು ರೈಡ್ ಆಗುತ್ತೆ. ಈತ 2022ರ ಏಪ್ರಿಲ್ 7ಕ್ಕೆ ಸುಮಾರು 200 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡ್ತಾನೆ. ಅರವಿಂದೋ ಫಾರ್ಮಾ, ಇದು ಇನ್ಫ್ಯಾಕ್ಟ್ ದೆಹಲಿನಲ್ಲಿ ಇವತ್ತೇನು ದೊಡ್ಡದಾಗಿ ಭ್ರಷ್ಟಾಚಾರದ ಒಂದು ಪ್ರಕರಣಗಳಿಗೆ ಸಿಕ್ಕಾಕೊಂಡಿರುವಂತಹ ಸಂಸ್ಥೆ ಕೂಡ, ಆ ಪಕ್ಷವೂ ಕೂಡ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಅಂತ ಆರೋಪಗಳಿದ್ದಾವೆ. ಉದಾಹರಣೆಗೆ ಇದರ ಮ್ಯಾನೇಜಿಂಗ್ ಡೈರೆಕ್ಟರು 2022ರ ನವೆಂಬರ್ 10ಕ್ಕೆ ಅರೆಸ್ಟ್ ಆಗ್ತಾರೆ. ಹಾಗೂ ಈ ಕಂಪನಿ 2022ರ ನವೆಂಬರ್ 15ಕ್ಕೆ ಅಂದರೆ 5 ದಿವಸದಲ್ಲಿ ಸುಮಾರು 66 ಕೋಟಿ ರೂಪಾಯಿಯಷ್ಟು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡ್ತಾರೆ. ಶಿರ್ಡಿ ಸಾಯಿ ಎಲೆಕ್ಟ್ರಿಕಲ್ಸ್ ಅಂತೇಳಿ, ಇವರು 2023ರ ಡಿಸೆಂಬರ್ 20ಕ್ಕೆ ರೈಡ್ ಆಗುತ್ತೆ ಇವ್ರ ಮೇಲೆ, IT ರೈಡು. 2024ರ ಜನವರಿ 11ಕ್ಕೆ ತಮ್ಮ ಶಕ್ತಿಯನ್ನು ಮೀರಿ ಸಾಕಷ್ಟು ಎಲೆಕ್ಟ್ರಲ್ ಬಾಂಡ್ಗಳನ್ನ ಇವರು ಖರೀದಿ ಮಾಡ್ತಾರೆ. ಉದ್ದಕ್ಕೂ ಆ ಥರದ ಹಲವಾರು ಉದಾಹರಣೆಗಳು ನಿಮಗೆ ಸಿಗ್ತವೆ. ಅಂದರೆ ಅಧಿಕಾರವನ್ನು ಬಳಸಿಕೊಂಡು ನೇರವಾಗಿ ಇದೊಂಥರ ದಾದಾಗಿರಿ, ಹಫ್ತಾ ವಸೂಲಿ ಮಾಡ್ದಂಗೆ. ಅಧಿಕಾರ ಇಲ್ಲದವರು ತಮ್ಮ ಸಾಮಾಜಿಕವಾಗಿ ತಮ್ಮ ಸ್ಥಾನಮಾನ ಬಳಸ್ಕೊಂಡು ಅಥವಾ ಗುಂಡಾಗಿರಿ ಬಳಸಿ ದಾದಾಗಿರಿ ಮಾಡ್ಕೊಂಡು ಹಣ ವಸೂಲಿ ಮಾಡೋದು ನಮಗೆ ಗೊತ್ತಿದೆ. ಇದು ED ಮತ್ತು ITಯನ್ನು ತಮ್ಮ ದಾದಾಗಿರಿಯ ಅಸ್ತ್ರಗಳನ್ನಾಗಿ ಬಳಸಿಕೊಂಡು ಕಂಪನಿಗಳಿಗೆ ಹೆದರಿಸಿ, ಅವು ಅಕ್ರಮ ಮಾಡಿರ್ತವೆ, ಅವೇನು ಶುದ್ಧ ಸಾಚ ಅಂತಲ್ಲ, ಅವುಗಳಲ್ಲಿ ದುಡ್ಡು ವಸೂಲಿ ಮಾಡುವಂಥದ್ದು. ಇದು ಯಾವ ಬಗೆಯ ರಾಜಕೀಯ? ಇದು ಯಾವ ಬಗೆಯ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ, ಭ್ರಷ್ಟಾಚಾರ ಮುಕ್ತ ಭಾರತ ಮಾಡ್ತೀವಿ, ದೇಶಭಕ್ತ ವಿಶ್ವಗುರು, ಯಾವ ಬಗೆಯ ರಾಜಕಾರಣ ಇದು? ಇನ್ನೂ ಆಶ್ಚರ್ಯಕರವಾದದ್ದು ಅಂತಂದ್ರೆ ನಿಮ್ಮ ಪರದೆಯ ಮೇಲೆ ಮತ್ತೊಂದು ಕೋಷ್ಟಕ ಬರುತ್ತೆ. ಅದು ಯಾವುದರ ಬಗ್ಗೆ ಅಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಕಂಪನಿಗಳು ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಹಿಂದಿನ 3 ವರ್ಷಗಳಲ್ಲಿ ಲಾಭ ಮಾಡಿರಬೇಕು ಮತ್ತು ತಮ್ಮ ಲಾಭದ 7.5% ಮಾತ್ರ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಬೇಕು. ಇದಕ್ಕೊಂದು ಅರ್ಥ ಇದೆ. ಇದರ ಅರ್ಥ ಏನಪ್ಪಾ ಅಂತಂದ್ರೆ, ನಷ್ಟ ಮಾಡುವ ಕಂಪನಿಗಳು ಕೊಡಕ್ ಬರೋದಿಲ್ವಲ್ಲ ದೇಣಿಗೆಯನ್ನ, ಅವು ಏನೋ ಮಾಡಿ ದೇಣಿಗೆ ಕೊಡ್ತವೆ ಅಂದ್ರೆ ಖಂಡಿತವಾಗಿ ಅಲ್ಲಿ ತುಂಬಾ ಸಹಜವಾಗಿ ಪ್ರತ್ಯುಪಕಾರದ ಒಂದು ನಿರೀಕ್ಷೆ ಇರುತ್ತೆ. ಅಷ್ಟು ಮಾತ್ರ ಅಲ್ದಿರ ನಿಮಗೆ ಲಾಭನೇ ಅಷ್ಟಿಲ್ಲ ಅಂತಂದ್ರೆ ಹಣ ಎಲ್ಲಿಂದ ತಂದ್ರಿ? ಆ ಪ್ರಶ್ನೆಗೆ ಬರೋಣ. ನೀವು ನಿಮ್ಮ ಪರದೆ ಮೇಲೆ ಬಂದಿರುವಂತಹ ಕೆಲವು ಉದಾಹರಣೆಗಳನ್ನ ನೋಡಿ. ಉದಾಹರಣೆಗೆ ಇದೇ ಸ್ಯಾಂಟಿಯಾಗೋ ಮಾರ್ಟಿನ್ 2019-20ರಿಂದ 2022-23 ತನಕ ಆತ ಘೋಷಣೆ ಮಾಡಿಕೊಂಡಿರುವ ಒಟ್ಟು ನಿವ್ವಳ ಲಾಭ, ನೆಟ್ ಪ್ರಾಫಿಟ್ ಎಷ್ಟಪ್ಪ ಅಂದ್ರೆ 215 ಕೋಟಿ. ಈಗ ಲಾಭದ 7.5% ಮಾತ್ರ ಕೊಡಬೇಕು ಅಂತ ಈ ಹಿಂದೆ ಇದ್ದಿದ್ದು. ಈತ ಕೊಟ್ಟಿದ್ದೆಷ್ಟು? ಲಾಭ 215 ಕೋಟಿ, ಕೊಟ್ಟಿರೋ 1368 ಕೋಟಿ. ಅಂದ್ರೆ ಲಾಭಕ್ಕಿಂತ 6.5 ಪಟ್ಟು ಜಾಸ್ತಿ ಹಣವನ್ನ ಎಲೆಕ್ಟ್ರಲ್ ಬಾಂಡಲ್ಲಿ ಹೆಂಗೆ ಖರೀದಿ ಮಾಡೋಕ್ಕಾಗತ್ತೆ? ಅದೇ ರೀತಿ ಕ್ವಿಕ್ ಸಪ್ಲೈ ಚೈನ್ ಅನ್ನುವಂಥದ್ದು, ಇದು ರಿಲಯನ್ಸ್ಗೆ ಸಂಬಂಧ ಇದೆ ಅಂತ ಹೇಳ್ತಾರೆ. 2019ರಿಂದ 2023 ತನಕ ಅವ್ರು ಮಾಡ್ಕೊಂಡ ಲಾಭ 109 ಕೋಟಿ,
ಅವ್ರು ಖರೀದಿ ಮಾಡಿರೋ ಎಲೆಕ್ಟ್ರಲ್ ಬಾಂಡ್ನ ಮೊತ್ತ 410 ಕೋಟಿ, ಅಂದ್ರೆ ಅವರ ಲಾಭಕ್ಕಿಂತ 4 ಪಟ್ಟು ಜಾಸ್ತಿ. ಮದನ್ ಲಾಲ್ ಲಿಮಿಟೆಡ್ ಅನ್ನುವ ಕಂಪನಿ ಇದೆ, ಅವ್ರಿಗೆ 2019ರಿಂದ 2023 ತನಕ ಅವರ ಲಾಭ ಬರೀ 10 ಕೋಟಿ. ಅವ್ರು ಖರೀದಿ ಮಾಡಿರೋ ಎಲೆಕ್ಟ್ರಲ್ ಬಾಂಡು 185 ಕೋಟಿ, ಅಂದ್ರೆ 18 ಪಟ್ಟು ಜಾಸ್ತಿ. ಇಂಥ ನೂರಾರು ಉದಾಹರಣೆಗಳು ಈ ಎಲೆಕ್ಟ್ರಲ್ ಬಾಂಡ್ ಮಾಹಿತಿಯ ಹುತ್ತದೊಳಗಡೆ ಇದೆ. ಲಾಭ ಇಲ್ಲದಿರ ಒಂದು ಕಂಪನಿ ಖರೀದಿ ಯಾಕೆ ಮಾಡುತ್ತೆ, ಹೇಗೆ ಮಾಡುತ್ತೆ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಗೊತ್ತಿರುವ ಮೂಲಗಳಿಂದ ಆದಾಯಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಅದು ಕರಪ್ಷನ್. ನೀವು ಹೇಳುವುದೇ ನನಗೆ ಈ ಕಂಪನಿ ಅದರ ಆದಾಯ 10 ಕೋಟಿ, ನೀವು ಅದಂಗೆ 1358 ಕೊಡ್ತೀರಿ, 18 ಪಟ್ಟು ಜಾಸ್ತಿ ಹೆಂಗೆ ಕೊಡ್ತೀರಿ? ಅದನ್ನ ಯಾಕೆ ನಿಗೂಢಗೊಳಿಸ್ತೀರಿ? ನಷ್ಟ ತೋರಿಸ್ತಿದ್ರು ಕೂಡ, ಅಂದ್ರೆ 10 ಕೋಟಿ ರೂಪಾಯಿ ತೋರಿಸಿ ಒಂದು ಪಕ್ಷಕ್ಕೆ ಅವರು 180 ಕೋಟಿ ದುಡ್ಡು ಕೊಡ್ತಾರೆ ಅಂದ್ರೆ ಅವರೇನೋ ಮುಚ್ಚಾಕ್ತಿದ್ದಾರೆ ಅನ್ನೋದು ಒಂದು ದೇಶಭಕ್ತ ಸರ್ಕಾರಕ್ಕೆ, ದೇಶಭಕ್ತ ಪ್ರಧಾನಿಗೆ ಅನ್ನಿಸ್ಬೇಕಲ್ವಾ? ಕೂಡಲೇ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕಲ್ವಾ? ಯಾಕಂದ್ರೆ ನಿಮ್ಗೆ ಅಷ್ಟು ಹಣ ಕೊಡಕ್ಕಾಗತ್ತೆ ಅಂತಂದ್ರೆ ಟ್ಯಾಕ್ಸ್ ಕೊಡಕ್ಕಾಗ್ದಿರಂತ ನೀವು ಮುಚ್ಚಿಟ್ಟಿರೋ ಇತರ ಮೂಲಗಳಿವೆ, ಇಡೀ ನೇರವಾಗಿ ದಾಳಿ ಮಾಡ್ಬೇಕಲ್ವಾ ಅವಾಗ? ಅಂದ್ರೆ ಈ 3 ಅಂಶಗಳು ಸ್ಪಷ್ಟಪಡಿಸೋದೇನು, ಇದುವರೆ ತನಕ ಪತ್ರಕರ್ತರು ಮಾಡ್ತಿರೋ ಅಧ್ಯಯನ ಪೂರ್ಣವಾಗಿಲ್ಲ. 1260 ಕಂಪನಿಗಳದ್ದು ಅಧ್ಯಯನ ಮಾಡಿದ್ರೆ ಇದರಲ್ಲಿ ಸುಮಾರಷ್ಟು ಶೆಲ್ ಕಂಪನಿಗಳು, ಪ್ರಾಯಶಃ ಏನು ಸಾಲ ಮಾಡ್ತಿವೆ, ಸಾಲ ಇದ್ರೂ ಕೂಡ ಏನು ದೇಣಿಗೆ ಕೊಟ್ವಿ ಅಂತ ತೋರಿಸ್ತಿವೆ ಕಂಪನಿಗಳು, ಈ ಕಂಪನಿಗಳು ಶೆಲ್ ಕಂಪನಿಗಳಾಗಿರ್ಬೋದು, ಯಾರ್ದೋ ಹೆಸರಿನಲ್ಲಿ ಬೇನಾಮಿ ಕಂಪನಿಗಳಾಗಿರ್ಬೋದು. ಇವತ್ತು PMLA ಆಕ್ಟ್ ಏನಿದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್, ಅದು ಶೆಲ್ ಕಂಪನಿಗಳನ್ನ ವ್ಯವಹಾರಗಳನ್ನ ತಡೆ ಹಿಡಿಯೋದಕ್ಕೆ ಮಾಡಿರೋದು. ಇಡಿ ರೈಡ್ ಮಾಡಬೇಕು ಆ ಕಂಪನಿಗಳ ಮೇಲೆ. ಇವತ್ತು ನಿಮ್ಮ ಮುಂದೆ ಇದೆ. ಇನ್ಫ್ಯಾಕ್ಟ್ ಈ 10 ಕೋಟಿ ಅಥವಾ ತಮ್ಮ ಘೋಷಿತ ಆದಾಯಕ್ಕಿಂತ 10 ಪಟ್ಟು 20 ಪಟ್ಟು ಕೆಲವು ಸತಿ 50 ಪಟ್ಟು ಯಾರು ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಅನುಮಾನಿತರು. ಅವರೆಲ್ಲರನ್ನೂ ಕೂಡ PMLA ಆಕ್ಟ್ ಕೆಳಗಡೆ ರೈಡ್ ಮಾಡಬೇಕು, ಇಡಿ ರೈಡ್ ಮಾಡಬೇಕು, ಮ್ಯಾನೇಜರ್ಗಳನ್ನ ಅರೆಸ್ಟ್ ಮಾಡಬೇಕು. ಯಾರು ಅವರಿಂದ ಹಣ ಪಡೆದಿದ್ದಾವೆ ರಾಜಕೀಯ ಪಕ್ಷಗಳು ಅದರ ಮುಖ್ಯಸ್ಥರನ್ನ ಜೈಲಿಗೆ ಹಾಕಬೇಕು. ಇದು ತಾನೇ ಇದರ ತಾತ್ಪರ್ಯ. ಇದನ್ನ ಬಳಸಿಕೊಂಡೇ ತಾನೇ ಇತರ ವಿರೋಧ ಪಕ್ಷಗಳ ಮೇಲೂ ಕೂಡ ದಾಳಿ ಮಾಡ್ತಿರೋದು. ವಿಷಯ ಏನಪ್ಪಾ ಅಂತಂದ್ರೆ ಇತರ ವಿರೋಧ ಪಕ್ಷಗಳು ಕೂಡ ಈ ವಿಷಯದಲ್ಲಿ ಬಿಜೆಪಿಯಷ್ಟು ಅಧ್ವಾನ ಅಲ್ಲ, ಆದ್ರೂ ಕೂಡ ಅಷ್ಟೊಂದು ಸಾಚಗಳು ಎಲ್ಲ ವಿರೋಧ ಪಕ್ಷಗಳು ಅಲ್ಲ. ಇನ್ಫ್ಯಾಕ್ಟ್ 2ನೇ ಸ್ಥಾನದಲ್ಲಿ 1400 ಕೋಟಿ ರೂಪಾಯಿ ಪಡ್ಕೊಂಡಿರೋದು TMC ಪಕ್ಷ. TMC ಪಕ್ಷವು ತನ್ನ ಸರ್ಕಾರ, ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ತನಿಖಾ ಸಂಸ್ಥೆಗಳನ್ನ ತನ್ನ ಮಾತು ಕೇಳದಂತ ಕಂಪನಿಗಳ ಮೇಲೆ ದಾಳಿ ಮಾಡಿ ಅದರಿಂದ ಲಾಭ ಪಡ್ಕೊಂಡಿರೋ ಉದಾಹರಣೆಗಳಿದೆ. 3ನೇ ಸ್ಥಾನದಲ್ಲಿ ಕಾಂಗ್ರೆಸ್. ಎಲ್ಲೆಲ್ಲಿ ರಾಜ್ಯ ಸರ್ಕಾರಗಳಿದೆ, ಉದಾಹರಣೆಗೆ ಬಿಜು ಜನತಾದಳ್ ಒರಿಸ್ಸಾದಲ್ಲಿ, DMK ತಮಿಳುನಾಡಿನಲ್ಲಿ, ಆ ಎಲ್ಲ ಕಂಪನಿಗಳಿಗೂ ಒಂದಷ್ಟು ಹಣ ಸಂದಾಯ ಆಗಿದ್ದಾವೆ. ಯಾವುದು ಕೂಡ ಬಿಜೆಪಿ ಎಷ್ಟು ಬಳಸ್ಕೊಳ್ಳಿ, ಯಾಕಂದ್ರೆ ED CBI ಅವ್ರ ಕೆಳಗೆ ಬರೋದಿಲ್ಲ. ಅಷ್ಟು ಪ್ರಮಾಣದ ಫೇವರು ಮಾಡೋಕ್ಕಾಗಲ್ಲ, ಅಷ್ಟು ಪ್ರಮಾಣದಲ್ಲಿ ಬೆದರ್ಸಕ್ಕೂ ಕೂಡ ರಾಜ್ಯ ಸರ್ಕಾರಗಳಿಗಿಲ್ಲ. ಅಧಿಕಾರದಲ್ಲಿದ್ರೆ ಇವರು ಮಾಡ್ತಿದ್ರೆ ಅದು ಬೇರೆ ಪ್ರಶ್ನೆ. ಆದರೆ ಈಗ ಅಧಿಕಾರಾರೂಢ ಪಕ್ಷ ಬಿಜೆಪಿ ಪಕ್ಷ ತನ್ನ ED CBI ಎಲ್ಲವನ್ನೂ ಕೂಡ ಬಳಸಿಕೊಂಡು ಒಂದು ಹೆದರಿಸಿ ಬೆದರಿಸಿ ದಾದಾಗಿರಿ ಮಾಡಿ ಎಲೆಕ್ಟ್ರಲ್ ಬಾಂಡ್ಗಳನ್ನ ಪಡ್ಕೊಂಡಿದ್ದೀರಾ, ಅಥವಾ ಕಾನೂನುಗಳನ್ನು ಬಗ್ಗಿಸಿ ಸಾರ್ವಜನಿಕರ ಸ್ವತ್ತುಗಳನ್ನ ಅನ್ಯಾಯದಿಂದ ಅವರಿಂದ ಕಿತ್ಕೊಂಡು ಈ ನಿಮಗೆ ಹಣ ಕೊಟ್ಟ ಕಂಪನಿಗಳಿಗೆ ಪರಬಾರೆ ಮಾಡಿ ನೇರ ಭ್ರಷ್ಟಾಚಾರ ಮಾಡಿದ್ದೀರಿ. ಇನ್ಫ್ಯಾಕ್ಟ್ ಭ್ರಷ್ಟಾಚಾರದ ಡೆಫಿನೇಷನ್ನೇ ಏನು, ಪ್ರಿವೆನ್ಷನ್ ಆಫ್ ಕರಪ್ಷನ್ನ ಡೆಫಿನೇಷನ್ ಮತ್ತೊಂದೇನಪ್ಪ ಅಂತಂದ್ರೆ, ನೀವು ಅಕ್ರಮ ಮಾರ್ಗಗಳ ಮೂಲಕ ಒಂದು ನಿರ್ದಿಷ್ಟ ಕಂಪನಿಗೆ ವಿಶೇಷವಾದಂಥ ಒಲುಮೆ ತೋರಿಸಿ ಅವರಿಗೆ ಲಾಭ ಬರುವಂತೆ ಮಾಡಿ ಅದರ ಫಲಾನುಭವಿ ಆಗುವುದು ಭ್ರಷ್ಟಾಚಾರದ ಸಾರಾಂಶ. ಹಂಗೆ ನೋಡೋದಾದ್ರೆ ನಮ್ಮಲ್ಲಿ 1950ರ ದಶಕದಲ್ಲಿ ಬಿಹಾರದಲ್ಲಿ ಒಂದು ಲಾಟ್ರಿ ಹಗರಣದಿಂದ ಶುರುವಾಯಿತು ಭ್ರಷ್ಟಾಚಾರದ ಜರ್ನಿ ನಮ್ಮ ದೇಶದಲ್ಲಿ. ಚುರಟ್ ಲಾಟ್ರಿ ಪ್ರಕರಣ ಅಂತಲೂ ಏನೋ ಕರೀತಾರೆ ಅದಕ್ಕೆ. ಅಲ್ಲಿಂದ ಮೊದಲುಗೊಂಡು ಹಗರಣಗಳು, ಭ್ರಷ್ಟಾಚಾರ ಅಂದ್ರೆ ಈ ರೀತಿ ಯಾವುದೋ ಒಂದು ಬರತ್ರ ದುಡ್ಡಿಸ್ಕೊಂಡು ಅವ್ರಿಗೆ ದೇಶದ ಸತ್ತನ್ನ ಬಿಟ್ಟುಕೊಡುವಂಥ ಹಗರಣಗಳು 1 ಕೋಟಿ ರೂಪಾಯಿ, 20 ಕೋಟಿ ರೂಪಾಯಿ, 30 ಕೋಟಿ ರೂಪಾಯಿ ಈ ಥರ ಜಾಸ್ತಿ ಆಗ್ತಾ ಬಂತು. ನಿಮ್ಗೆ ಜ್ಞಾಪಕ ಇರ್ಬೋದು, ಇನ್ಫ್ಯಾಕ್ಟ್ PV ನರಸಿಂಹರಾವ್ ಅವರು ಹರ್ಷದ್ ಮೆಹತಾಯಿಂದ 1 ಕೋಟಿ ರೂಪಾಯಿ ಲಂಚ ಇಸ್ಕೊಂಡಿದ್ರು ಅನ್ನೋದು ಒಂದು ದೊಡ್ಡ ಹಗರಣ ಆಗಿತ್ತು ಒಂದಾನೊಂದು ಕಾಲದಲ್ಲಿ. ಅದಕ್ಕಿಂತ ಪೂರ್ವಭಾವಿಯಾಗಿ ಬೋಫರ್ಸ್ ಹಗರಣ, 64 ಕೋಟಿ ರೂಪಾಯಿ ಹಗರಣ. ಒಂದು ನಿರ್ದಿಷ್ಟ ಕಂಪನಿ ಹತ್ರ ಕಿಕ್ ಬ್ಯಾಕ್ ತಗೊಂಡು ಕಂಪನಿಗೆ ಆ ಪ್ರಾಜೆಕ್ಟ್ ಕೊಟ್ಟಿದ್ರು ಅಂತ ಅದು ಸಾಬೀತಾಗ್ಲಿಲ್ಲ. ಕಿಕ್ ಬ್ಯಾಕ್ ತಗೊಂಡಿರೋ ಸಾಧ್ಯತೆ ಅಷ್ಟೇ ಅದು ತೋರಿಸಿತ್ತು. ಅದು 64 ಕೋಟಿ ರೂಪಾಯಿ, 24 ಕೋಟಿ ರೂಪಾಯಿ, 1 ಕೋಟಿ ರೂಪಾಯಿ. ಇವತ್ತು ನಾವು ಮಾತಾಡ್ತಿರೋದು ಈ ಎಲೆಕ್ಟ್ರಲ್ ಬಾಂಡಲ್ಲಿ
ಏನಿಲ್ಲ ಅಂದ್ರೂ ನೀವು ಕಂಪನಿಗಳಿಗೆ ಮಾಡಿಕೊಟ್ಟಿರುವ MEILಗಿರ್ಬೋದು, MEILಗೆನೆ 1,00,000 ಕೋಟಿ ರೂಪಾಯಿ ಯೋಜನೆ. ಅದಾನಿಗಳಿಗಂತೂ ಗೊತ್ತೇ ಇದೆ, ಇಡೀ ದೇಶನೇ ಅಡವಿಟ್ಟಾಗಿದೆ ಅವರಿಗೆ. ಲಕ್ಷ ಕೋಟಿ ರೂಪಾಯಿಗಳಷ್ಟು ಭ್ರಷ್ಟಾಚಾರ. ಅಂದ್ರೆ ಕಳೆದ 75 ವರ್ಷದಲ್ಲೇ ಆಗಿರೋದಷ್ಟು ಅತಿ ದೊಡ್ಡ ಭ್ರಷ್ಟಾಚಾರ ಪ್ರಧಾನಿ ಮೋದಿಗಳೇ ನಿಮ್ಮ ಕಾಲದಲ್ಲಿ ಆಗಿದೆ. ಇದು ನಮ್ಮ ಭಾರತವನ್ನ ಇನ್ನಷ್ಟು ಬಡವಾಗಿಸಿದೆ. ಭಾರತದ ಬಡ ಜನರಿಗೆ ಸೇರಬೇಕಾದಂಥ ಸಂಪತ್ತನ್ನ ಕಿತ್ಕೊಂಡು ಅವ್ರಿಗೆ ಕೊಟ್ಟಿರೋದೊಂದಾದ್ರೆ ಪ್ರಜಾತಂತ್ರದ ದೊಡ್ಡ ಲೇವಡಿ ನಡೆದಿದೆ ಇಲ್ಲಿ. ಇವತ್ತು ಈ ದೇಶದಲ್ಲಿ ಪ್ರಜಾತಂತ್ರಕ್ಕೆ ಚುನಾವಣೆ ಒಂದು ಪ್ರಮುಖವಾದಂಥ ಸಾಧನ. ಹೀಗಾಗೇನೆ ಮುಕ್ತ ಮತ್ತು ನಿರ್ಭೀತವಾದಂಥ ಚುನಾವಣೆ ಅನ್ನುವಂಥದ್ದು ಭಾರತದ ಸಂವಿಧಾನದ ಮೂಲ ರಚನೆಯ ಭಾಗ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್. ಆದರೆ ನಿರ್ಭೀತ ಮತ್ತು ಮುಕ್ತ ಚುನಾವಣೆ ನಡೆಯಕ್ಕಾಗದಿರೋ ಪರಿಸ್ಥಿತಿ ಯಾಕಿದೆ ಅಂತಂದ್ರೆ BJP ಯಾವ ಪಕ್ಷಕ್ಕೆ ಹಣಕಾಸಿನ ಸಂಪನ್ಮೂಲ ವಿಪುಲವಾಗಿದೆ, ಆ ಕಂಪನಿ, ಆ ಒಂದು ಪಕ್ಷ ಯಾವ ರೀತಿ ಹಣವನ್ನ ಚುನಾವಣೆಯಲ್ಲಿ ಹರಿಸ್ಬೋದು ಅಂತಂದ್ರೆ ಯಾವ ಪಕ್ಷಗಳು ಅವ್ರ ಜೊತೆ ಪೈಪೋಟಿ ಮಾಡೋಕ್ಕಾಗಲ್ಲ. ಯಾವುದಾದ್ರೂ ಕಂಪನಿ ಈ ರೀತಿ ಹಣ ಹರಿಸಿ ಪ್ರಜಾತಂತ್ರವನ್ನ ಕೊಂಡ್ಕೊಳ್ಳೋದಕ್ಕೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ED ಇರ್ಬೋದು, ನಿಮ್ಮ IT ಇರ್ಬೋದು, ದಾಳಿ ಮಾಡಿ ಅವ್ರು ವ್ಯವಹಾರ ಮಾಡೋಕ್ಕಾಗದಿರೋಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ತೀರಿ. ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಅನ್ನುವ ಸಂಸ್ಥೆ 2019 ಚುನಾವಣೆಗೆ ಬಗ್ಗೆ ಮಾಡಿರೋ ಅಧ್ಯಯನದ ಪ್ರಕಾರ BJP ಪಕ್ಷ 2019 ಮಾಡಿರುವ ಚುನಾವಣಾ ವೆಚ್ಚ 27,000 ಕೋಟಿ ರೂಪಾಯಿ. 2019 ಚುನಾವಣಾ ಬಾಂಡ್ ಮೂಲಕ BJP ಪಡ್ಕೊಂಡಿದ್ದು ಕೇವಲ 2,500 ಕೋಟಿ. ಅದರ 10 ಪಟ್ಟು 15 ಪಟ್ಟು ಜಾಸ್ತಿ ಬೇರೆ ಮೂಲಗಳಿಂದ ಹಣ ಬಂದಿದೆ BJPಗೆ. ಹೀಗಾಗಿ ಎಲೆಕ್ಟ್ರಲ್ ಬಾಂಡ್ ಅನ್ನೋ ಸ್ಕೀಮೆ ಈ ದೇಶ ಎಷ್ಟು BJP ಅಧಿಕಾರಕ್ಕೆ ಬಂದ ಮೇಲೆ ಭ್ರಷ್ಟಗೊಂಡಿದೆ ಅನ್ನೋದರ ಟಿಪ್ ಆಫ್ ದಿ ಐಸ್ಬರ್ಗ್, ಮಂಜುಗಡ್ಡೆಯ ತುದಿಯನ್ನು ಮಾತ್ರ ತೋರಿಸ್ತಿದೆ ಎಲೆಕ್ಟ್ರಲ್ ಬಾಂಡ್. 27,000 ಕೋಟಿ ರೂಪಾಯಿ ಹಣ ಖರ್ಚು ಮಾಡಿದ್ರೆ ಅದರಲ್ಲಿ ಒಂದು 2,000 ಕೋಟಿ ರೂಪಾಯಿ ಮಾತ್ರ ಮಂಜುಗಡ್ಡೆಯ ತುದಿಯಷ್ಟು ಮಾತ್ರ ಎಲೆಕ್ಟ್ರಲ್ ಬಾಂಡ್ನಿಂದ ಬಂದಿದೆ. ಅದಕ್ಕೇನೆ ನಿಮ್ಗೆ ಇದರಲ್ಲಿ ಅದಾನಿ ಹೆಸರೇ ಕಾಣೋದಿಲ್ಲ ಎಲೆಕ್ಟ್ರಲ್ ಬಾಂಡಲ್ಲಿ. ಅದಕ್ಕೆ ನಿಮಗೆ ಅಂಬಾನಿ ಹೆಸರು ನೇರವಾಗಿ ಕಾಣದೇ ಇಲ್ಲ ಈ ಬಾಂಡ್ಗಳಲ್ಲಿ. ಅವರು ಶೆಲ್ ಕಂಪ್ನಿಗಳ ಮೂಲಕವೋ ಮತ್ತೊಂದು ಯಾಕಂದ್ರೆ ಬೇರೆ ಟ್ರಸ್ಟ್ಗಳಿದೆ, ಮತ್ತೊಂದು ಹಲವಾರು ವ್ಯವಸ್ಥೆಗಳಿದ್ದಾವೆ. ಆದರೆ ಒಟ್ಟಿನಲ್ಲಿ ಎಲೆಕ್ಟ್ರಲ್ ಬಾಂಡ್ ಸಾಬೀತು ಮಾಡ್ತಿರೋದೇನು, ಈ ದೇಶದ ಪ್ರಜಾತಂತ್ರವನ್ನ ಕಂಪನಿಗಳ ಹಣಗಳಿಂದ, ಭ್ರಷ್ಟ ಹಣದಿಂದ ಖರೀದಿ ಮಾಡಿದೆ BJP. ಪ್ರಜಾತಂತ್ರವನ್ನು ಭ್ರಷ್ಟಗೊಳಿಸಿದೆ. ಕಳೆದ 75 ವರ್ಷದಲ್ಲೇ ನಡೆಯದಿದ್ದಂಥ ಮಹಾನ್ ಭ್ರಷ್ಟಾಚಾರ ತಮ್ಮ ಅಧಿಕಾರದ ಅವಧಿನಲ್ಲಿ ಮಾತ್ರ ನಡೆದಿದೆ. ಹಾಗಿದ್ದ ಮೇಲೆ ಪ್ರಧಾನಿಗಳೇ, ನೇಷನ್ ವಾಂಟ್ಸ್ ಟು ನೋ, ನೀವು ರಾಜೀನಾಮೆ ಕೊಡಬೇಕಲ್ವಾ? ನಿಜಕ್ಕೂ ಕೂಡ ಭ್ರಷ್ಟಾಚಾರದ ಬಗ್ಗೆ ಮುಕ್ತವಾದಂಥ ತನಿಖೆ ನಡಿಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟಿನ ಮೇಲುಸ್ತುವಾರಿನಲ್ಲಿ ಸ್ವತಂತ್ರವಾದಂಥ ಸಮಗ್ರವಾದಂಥ ತನಿಖೆ ಆಗಬೇಕು ಅಂತಂದ್ರೆ ಇದೇ ED ಕೊಡಬೇಕು ನಿಮಗೆ ಮಾಹಿತಿಗಳು, ಇದೇ ಎಲೆಕ್ಷನಲ್ ಕಮಿಷನ್ ಕೊಡಬೇಕು ಮಾಹಿತಿಗಳು, ಇದೇ ಬ್ಯೂರೋಕ್ರಸಿ ಕೊಡಬೇಕು ಮಾಹಿತಿಗಳು. ಬ್ಯೂರೋಕ್ರಸಿನಲ್ಲಿ ಎಕ್ಸಿಕ್ಯೂಟಿವ್ನ ಹೆಡ್ ಪ್ರೈಮ್ ಮಿನಿಸ್ಟರು. ಎಕ್ಸಿಕ್ಯೂಟಿವ್ ಹೆಡ್ ಎಲ್ಲಿಯ ತನಕ ಅಂದ್ರೆ ಯಾರು ದರೋಡೆ ಮಾಡ್ತಿದ್ದಾರೋ ಆ ದರೋಡೆಗಾರನ ನಿಯಂತ್ರಣದಲ್ಲೇ ಇರುವಂತಹ ಸಂಸ್ಥೆಗಳು ತನ್ನ ನಾಯಕನ ಬಗ್ಗೆ ಹೆಂಗೆ ವರದಿಗಳನ್ನ ಕೊಡ್ತವೆ? ಪ್ರಧಾನ ಸೇವಕರೇ ಪ್ರಧಾನ ದರೋಡೆಗಾರರಾಗಿ ಬದಲಾಗಿರುವ ಈ ಹೊತ್ತಿನಲ್ಲಿ ಅತ್ಯಂತ ಮೂಲಭೂತವಾದಂಥ ರ್ಯಾಡಿಕಲ್ ಚೇಂಜಸ್ ಕೇಳ್ತದೆ ಇವತ್ತಿನ ಹೊತ್ತು. ಇನ್ಫ್ಯಾಕ್ಟ್ ವಿರೋಧ ಪಕ್ಷಗಳಿಗೂ ಕೂಡ ಅಷ್ಟೇ ನೈತಿಕತೆ ಇತ್ತು ಅಂತಂದ್ರೆ ಎಲ್ಲಿಯ ತನಕ ಎಲೆಕ್ಷನ್ ಕಮಿಷನ್ಗಳ ಮೆಂಬರ್ಗಳ ನೇಮಕಾತಿಯನ್ನು ಒಳಗೊಂಡಂತೆ ಅವುಗಳು ನಿಷ್ಪಕ್ಷಪಾತವಾಗಿ ನಡೆದು ಹಾಗೂ ಈ ದುಡ್ಡನ್ನು ಬಳಸಿ ಏನು ಚುನಾವಣೆ ನಡೆದು ಹೋಗಾಗಿದೆ ಈಗಾಗಲೇ ಆ ಹಣವನ್ನು ವಾಪಸ್ ಪಡೆಯುವ, ಯಾಕಂದ್ರೆ ಅದನ್ನು ಅಕ್ರಮ ಅಂತ ಘೋಷಿಸಿದೆ ಸುಪ್ರೀಂ ಕೋರ್ಟ್. ತುಂಬಾ ಸ್ಪಷ್ಟವಾಗಿ ಹಣ ಅಕ್ರಮ ಅಂತ ಘೋಷಿಸಿದೆ ಈಗಾಗಲೇ. ಅಕ್ರಮ ಅಂತ ಆದ್ಮೇಲೆ ಹಣ ವಾಪಸ್ ಬರಬೇಕು. ಸಾಮಾನ್ಯವಾದಂಥ ಸಿವಿಲ್ ಮೊಕದ್ದಮೆಗಳಲ್ಲಿ ಅದನ್ನೇ ಮಾಡೋದು. ಅದರ ಫಲಾನುಭವಿಗಳು ಯಾರಿದ್ದಾರೆ, ಅದರ ರಾಜಕೀಯ ಫಲಾನುಭವಿಗಳು, ಅವರು ಕೂಡ ಅಪರಾಧಿಗಳು ಅಂತ ಘೋಷಿತವಾಗಬೇಕು. ಅದರ ರಾಜಕೀಯ ಫಲಾನುಭವಿಗಳು ಒಂದು ಕಡೆ ದೇಶ ಮಟ್ಟದಲ್ಲಿ ಪ್ರಪ್ರಥಮ ಫಲಾನುಭವಿ BJP, ಇತರ ಫಲಾನುಭವಿಗಳು ಇತರ ಪಕ್ಷಗಳು ಇದ್ದಾವೆ. ಹೀಗಾಗಿ ಈ ಪಕ್ಷಗಳನ್ನು ದೂರವಿಟ್ಟು, ಅಧಿಕಾರಸ್ಥ ಪಕ್ಷಗಳನ್ನು ದೂರವಿಟ್ಟು ಅತ್ಯಂತ ಪಾರದರ್ಶಕವಾಗಿ ಸಮಗ್ರವಾದಂಥ ತನಿಖೆ ಮತ್ತು ನೇರ ಫಲಾನುಭವಿಗಳು ಅವರು ಯಾವುದೇ ಎತ್ತರದ ಸ್ಥಾನದಲ್ಲಿದ್ದರೂ ಪ್ರಧಾನಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿ ತನಕ ಅವರಿಗೆ ಶಿಕ್ಷೆ ವಿಧಿಸುವಂತಹ ವ್ಯವಸ್ಥೆ ಬಂದಾಗ ಮಾತ್ರ ನಮ್ಮ ದೇಶದಲ್ಲಿ ಏನು ಕೊಳೆತು ಹೋಗ್ತಿರೋ ವಾಸನೆ ಬರ್ತಿದೆ ಪ್ರಜಾತಂತ್ರದ್ದು, ಆ ಕೊಳೆತ ನಿಲ್ಲುತ್ತೆ.
ಅದಾಗಬೇಕು ಅಂತಂದ್ರೆ ಅತಿ ದೊಡ್ಡ ಪ್ರಧಾನ ಸೇವಕ ಏನು ಅತಿ ದೊಡ್ಡ ಪ್ರಧಾನ ದರೋಡೆಗಾರರಾಗಿ ಬದಲಾಗಿದ್ದಾರೆ. ಈ ಚುನಾವಣೆಯಲ್ಲಿ ಜನ ಇದನ್ನು ಅರ್ಥ ಮಾಡ್ಕೊಂಡು ಇದಕ್ಕೊಂದು ಪಾಠ ಕಲಿಸ್ಬೇಕಾಗತ್ತೆ. ಆದರೆ ವಿಷಯ ಅಷ್ಟು ಸಲೀಸಾಗಿಲ್ಲ. ಯಾಕಂತಂದ್ರೆ ಬೋಫಾರ್ಸ್ ಪ್ರಕರಣ ನಡೆದಾಗ ಅಥವಾ ಈ 2G ಪ್ರಕರಣದಲ್ಲಿ ಇದೇ ಥರ ಆಗ್ಬಿಟ್ಟಿದ್ರೆ 1,86,000 ಕೋಟಿ ರೂಪಾಯಿ ಲಾಸ್ ಆಗ್ತಿತ್ತು, ಆಗಿದೆ ಅಲ್ಲ ಆಗ್ತಿತ್ತು ಅಂತ ಅಂದ್ಬಿಟ್ಟು CAG ವರದಿ ಕೊಟ್ಟಿದ್ದಕ್ಕೆ ಏನು ಇಡೀ ದೇಶಾದ್ಯಂತ ಭ್ರಷ್ಟಾಚಾರದ ವಿರುದ್ಧ ಒಂದು ಭುಗಿಲೆದ್ದಂಥ ಒಂದು ಜನಚಳುವಳಿ ಆಯಿತು. ಕಳೆದ 10 ವರ್ಷದಿಂದ ಕಂತಿನಲ್ಲಿ, ಅದರಲ್ಲೂ ಕಳೆದ 2-3 ವರ್ಷದಲ್ಲಿ ಅವುಗಳಿಗೆ ಹೋಲಿಸಿದ್ರೆ ಇಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಜನರ ಮುಂದೆ ಸಂಪೂರ್ಣವಾಗಿ ಬಯಲಾಗ್ತಿದ್ರು ಕೂಡ ಸಮಾಜದಲ್ಲಿ ಅಷ್ಟು ದೊಡ್ಡ ತಳಮಳ, ಅಷ್ಟು ದೊಡ್ಡ ಒಂದು ತಿರಸ್ಕಾರ ಈ ಪಕ್ಷಗಳ ಬಗ್ಗೆ ಯಾಕೆ ಹುಟ್ಟು ಬರ್ತಿಲ್ಲ ಅಂತಂದ್ರೆ ಆ ಥರ ತಿರಸ್ಕಾರ ಹುಟ್ಟದಂತೆ ದ್ವೇಷದ ಪಟ್ಟಿಯನ್ನು ಕಣ್ಣಿಗೆ ಕಟ್ಟಲಾಗಿದೆ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರು ರಾಮ ಮಂದಿರ ಕಟ್ಟಿದ್ರಲ್ಲ ಬಿಡ್ರಿ ಅನ್ನುವ ರೀತಿನಲ್ಲಿ ಭ್ರಷ್ಟಾಚಾರವನ್ನು ಕೂಡ ಅಂದ್ರೆ ನಮ್ಮ ಬೆರಳನ್ನೇ ಇಟ್ಕೊಂಡು ನಮ್ಮ ಕಣ್ಣು ಚುಚ್ಚಿಸ್ತಿದ್ರು ಕೂಡ ನಮ್ಮ ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ಎದುರುಗಡೆ ಇರೋ ಇನ್ನೊಬ್ಬ ನಮ್ಮ ದೇಶದ ಶತ್ರುವಿನ 2 ಕಣ್ಣು ಕೀಳ್ತಿದಾರಲ್ಲ ಸಾಕು ಬಿಡ್ರಿ ಎನ್ನುವಂತಹ ಆತ್ಮಘಾತುಕವಾದಂಥ ತರ್ಕವನ್ನ, ಆತ್ಮಘಾತುಕವಾದಂಥ ಅನ್ಯಾಯದ ನೀತಿಶಾಸ್ತ್ರವನ್ನ ಇವತ್ತು ಸಮಾಜದಲ್ಲಿ ಸರ್ವಸಾಮಾನ್ಯಗೊಳಿಸಲಾಗಿದೆ. ಆದ್ದರಿಂದ ಇದು ಹೋಗಬೇಕು. ಇದು ಹೋಗುವುದಕ್ಕೆ ನಿರಂತರವಾದಂಥ ನ್ಯಾಯಪ್ರಜ್ಞೆಯ ಪುನರುಜ್ಜೀವನವಾಗುವಂತಹ ನಿಜವಾದ ದೇಶ ಪ್ರೇಮವನ್ನ ಇವತ್ತು ನಮ್ಮ ದೇಶ ಪುನರುಜ್ಜೀವನಗೊಳಿಸದೆ ಈ ಭ್ರಷ್ಟಾಚಾರ ಹೀಗೆ ಮುಂದುವರಿತಾನೆ ಹೋಗ್ತದೆ. ಆದರೆ ನಿಮಗೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕೇಳಬೇಕಾಗಿರುವ ಪ್ರಶ್ನೆ, ನೀವು ನಿಜಕ್ಕೂ ಭ್ರಷ್ಟಾಚಾರ ಮುಕ್ತ ದೇಶವನ್ನಾಗಿ ಭಾರತವನ್ನ ಘೋಷಿಸಬೇಕು ಮತ್ತು ಭಾರತ ವಿಶ್ವಗುರು ಆಗಬೇಕು ಅಂತಂದ್ರೆ, ಮತ್ತು ನಾನು ಪ್ರಧಾನ ಸೇವಕ ಮತ್ತು ನಾನೊಬ್ಬ ಚೌಕಿದಾರ್ ಅಂತ ಹೇಳ್ಕೊಂಡು ನೀವು ಅಧಿಕಾರಕ್ಕೆ ಬಂದು ನಿಮ್ಮ ನೇರ ನಿರ್ದೇಶನ ಮತ್ತು ನಿಮ್ಮ ನೇರ ಮೇಲುಸ್ತುವಾರಿನಲ್ಲಿ ಕಳೆದ 75 ವರ್ಷಗಳಲ್ಲೇ ನಡೆಯದಿದ್ದಂಥ ಬೃಹತ್ ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೆದಿದೆ ಅದರ ಬಗ್ಗೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ನೀವು ಕೊಡಬೇಕಲ್ವೇ? ಜನ ಕೇಳ್ತಿದ್ದಾರೆ. ದ ನೇಷನ್ ವಾಂಟ್ಸ್ ಟು ನೋ. ದಯವಿಟ್ಟು ಉತ್ತರಿಸಿ. ನಮಸ್ಕಾರ.